ಹಾಗೆ ನಮ್ಮ ಗಜಾನಂದ ಸರ್ ಅವರು ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕ ಅಜಿತ್ ಸರ್ ಅವರು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೆ ಸರ್ ನಮ್ಮ ಸಭೆ ನಮ್ಮ ಹಿರಿಯರಿದ್ದಾರೆ ನಾವೆಲ್ಲರೂ ಇದ್ದೀರಿ. ಈಗ ನಾವು ಮಹಾಗಣಪತಿಯನ್ನ ಆರಾಧನೆ ಮಾಡೋಣ. ನಾವು ಸಭೆ ನಿರ್ವಿಘ್ನವಾಗಬೇಕು, ಯಾವ ತೊಂದರೆ ತೊಡಕಿಲ್ಲದೆ ಸಭೆ ದೃಷ್ಟಿಯಿಂದ ನಮ್ಮ ಮಧು ಮಕ್ಕಳು ಈ ಪ್ರಾರ್ಥನೆ ನೀಡಲಿಕ್ಕೆ ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ದೇವಿ ಸುತನೆ ನಾಗಭೂಷಣ ಪ್ರಿಯನೇ, ತಟಿತಟಾಂಕಿತ ಕೋಮಲಾಂಗನೆ ಕರುಣ ಕುಂಡಲ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಈಟ ತೊಡಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಕುಕ್ಷಿ ಮಹಲಂಬೋದರನೆ, ಇಕ್ಷುಶಾಪನ ಗೆಲಿದನೆ, ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೇ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಧನ್ಯವಾದಗಳು ಮಧು ಮಕ್ಕಳಿಗೆ. ಈಗ ಸಭೆಯ ಸ್ವಾಗತವನ್ನು ಕೊಡಬೇಕು ನಾನು ನಮ್ಮ ಶಾಲೆ 2022-23 ಸಾಲಿನ ಸಾಮಾಜಿಕ ಪರಿಶೋಧನೆ ನಿಮಿತ್ತ ಕೊನೆ ಹಂತವಾಗಿ ಇಂದು ಪಾಲಕರ ಸಭೆಯನ್ನ ಆಯೋಜಿಸಲಾಗಿದೆ. ಇಂದಿನ ಈ ಒಂದು ಪಾಲಕರ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಕಿರಣ್ ಕುಮಾರ್ ಸರ್ ಅವರು, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್, ಇವರು ಆಗಮಿಸಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಹಾಗೆ ಇಂದಿನ ಈ ಒಂದು ವೇದಿಕೆಯನ್ನು ಶ್ರೀ ಚಿದಂಬರ್ ಸರ್ ಅವರು, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, 4 ದಿನಗಳ ಕಾಲ ನಮ್ಮೊಡನಿದ್ದು ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಚಟುವಟಿಕೆ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೂರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಅಜಿತ್ ಸರ್ ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹಿತ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭೆಯಲ್ಲಿ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಗಣಪತಿ ನಾಯ್ಕ ಅವರು ನಮ್ಮೊಡನಿದ್ದಾರೆ. ನಮಗೆ ಸಕಾಲದಲ್ಲಿ ಸಹಾಯ ಸಹಕಾರಗಳು ನೀಡುತ್ತಾ ಈ ಒಂದು ಸಭೆ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹಿತ ತುಂಬ ಹೃದಯದಿಂದ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಈ ಒಂದು ಸಭೆಯಲ್ಲಿ ಊರಿನ ಹಿರಿಯರಾದಂತ ಗೋವಿಂದ ನಾಯ್ಕರವರು ಇದ್ದಾರೆ. ಹಿರಿಯರಾದಂತ ಮಾದೇವಿ ನಾಯ್ಕರವರು ಆಗಮಿಸಿದ್ದಾರೆ. ಹಾಗೆ ಮಾದೇವಿ ನಾಯ್ಕರವರು ಆಗಮಿಸಿದ್ದಾರೆ. ಹಾಗೆ ತಾವೆಲ್ಲ STMC ಸದಸ್ಯರು, ಪಾಲಕರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಸಹಿತ ತುಂಬ ಹೃದಯದ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಹಶಿಕ್ಷಕರಾದಂತ MM ನಾಯ್ಕ ಸರ್ ನಮ್ಮ ಮಾಡಲಿದ್ದಾರೆ. ಅವರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವರನ್ನ ಸ್ವಾಗತಿಸಿ ಇದು ಸಾಂಕೇತಿಕವಾಗಿ ನಾವು ಒಂದು ದೀಪ ಬೆಳೆಯುವುದರ ಮೂಲಕ ಸಭೆಯನ್ನು ಉದ್ಘಾಟನೆ ಮಾಡೋಣ ಅಂತ ಎಲ್ಲರಿಗೂ ಧನ್ಯವಾದಗಳು. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಅತ್ಯಂತ ದೀಪದ ಹಾಗೆ ಬೆಳಕನ್ನು ಹರಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿದಂತ ಎಲ್ಲ ವಾಹಿನಿಗಳಿಗೆ ನಾವು ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈಗ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು, ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೇವೆ ಅನ್ನೋದನ್ನೆಲ್ಲ ಪ್ರಾಸ್ತಾವಿಕವಾಗಿ ಮತ್ತು ವಿವರಣೆಯನ್ನ ನಮ್ಮ ಚಿದಂಬರ ಸರ್ ಅವರು ತಿಳಿಸ್ಕೊಡ್ಬೇಕು ನಮ್ಗೆಲ್ಲರಿಗೂ. ಮತ್ತು ಇದರಲ್ಲಿ ಎಲ್ಲರಿಗೂ ಶುಭ ಮಧ್ಯಾಹ್ನ ನಮಸ್ಕಾರ. ಇವತ್ತಿನ ದಿವಸ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕುರಿತಂತೆ ಇವತ್ತು ಪಾಲಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕರ ಸಭೆಯ ಅಧ್ಯಕ್ಷತೆ ವಹಿಸಿದಂತ ಮತ್ತು ನಮ್ಮ ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರುವಂತಹ ಒಂದು ಶಾಲೆಯ STMC ಅಧ್ಯಕ್ಷರೇ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ STMC ಸದಸ್ಯರು, ಉಪಾಧ್ಯಕ್ಷರು, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ, ಹಾಗೆ ಊರ ಹಿರಿಯರೇ, ಹಾಗೆ ಪಾಲಕ ಪೋಷಕರೇ, ಹಾಗೆ ಈ ಒಂದು ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಈಗಾಗಲೇ ಸರ್ಕಾರ ಒಂದು ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಮಗೆ ಶಾಲೆಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಕೊಟ್ಟಿದೆ. ಇದು ನಮಗೆ ಹೊಸದಾಗಿ ಬಂದಿರುವಂತಹ ಸಾಮಾಜಿಕ ಪರಿಶೋಧನೆ, ಅಂದ್ರೆ ಶಾಲೆಗಾಗಿ ನೀಡಿರುವಂತದ್ದು ಹೊಸದಾಗಿ ಕೊಟ್ಟಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗ್ತದೆ. ಅದರ ಏನು ಕಾರ್ಯವನ್ನ ನೋಡಿ ನಮಗೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯಕ್ಕೆ ಈಗಾಗಲೇ ಈ ಹೊನ್ನಾವರ ತಾಲೂಕಿನಲ್ಲಿ ಇರುವಂತ ಏನು 26 ಗ್ರಾಮ ಪಂಚಾಯತ್ ಇದೆ. 26 ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನಮಗೆ ಕೊಟ್ಟಿದ್ರು. ಅದರಂತೆ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪಜಾಲಕೇರಿ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಳುಂಜಿ, ಈ 2 ಶಾಲೆಗಳಿಗೆ ನಮಗೆ ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ನಮಗೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ ಹಾಗೆ ಇಲ್ಲಿನ BO ಕಚೇರಿಯಿಂದ ಹೊನ್ನವರದಿಂದ ನಮಗೆ ಕೊಟ್ಟಿರುವಂತದ್ದು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ತಮಗೆ ಗೊತ್ತಿರುವಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಮ್ಗೆ ಗೊತ್ತಿದೆ. ಈ ಯೋಜನೆ 2018ರಲ್ಲಿ ಕೇಂದ್ರ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಈ ಸರ್ವ ಶಿಕ್ಷಣ ಇದಕ್ಕೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರಹೊಮ್ಮಿಸಿರುವಂತದ್ದು. ಅದರ ಜೊತೆಗೆ ಈ ಯೋಜನೆಯ ಬರೋಕ್ಕಿಂತ ಪೂರ್ವದಲ್ಲಿ
ಅಭಿಯಾನ ಹಾಗೆ ಶಿಕ್ಷಕರ ಶಿಕ್ಷಣದಿಂದ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರಹೊಮ್ಮಿಸುವಂತದ್ದು. ಮತ್ತೆ ಈ ಯೋಜನೆಯ ಗುರಿ ಏನಂತಂದ್ರೆ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಸಮಾನವಾದ ಶಿಕ್ಷಣ ಕೊಡುವಂತದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ. ಈಗಾಗಲೇ ಪ್ರೀ ನರ್ಸರಿ ಅಂತಂದ್ರೆ LKG, UKG ಹಾಗೆ 1ರಿಂದ 12ನೇ ತರಗತಿವರೆಗೆ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು, ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು, ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಅದರಂತೆ ಈ ಯೋಜನೆಯಲ್ಲಿ ಏನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಈಗಾಗಲೇ ಶಾಲೆಯ ಕಾರ್ಯಕ್ಷಮತೆ, ಶಾಲೆಯ ಕಲಿಕಾ ಫಲಿತಾಂಶವನ್ನ ಹೆಚ್ಚಿಸಿ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವಂತದ್ದು ಈ ಯೋಜನೆಯ ಗುರಿಯನ್ನ ಹೊಂದಿರುವಂತದ್ದು. ಇದು 2030 ಒಳಗಡೆ ಎಲ್ಲರೂ ಹುಡುಗರಿಗೆ ಸಮಾನವಾದ ಶಿಕ್ಷಣ ಕೊಡಬೇಕು, ಉಚಿತವಾಗಿ ಶಿಕ್ಷಣ ಕೊಡಬೇಕು, ಮತ್ತೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಲಿಕ್ಕೆ ಇದೊಂದು ಸಮಗ್ರ ಶಿಕ್ಷಣ ಈ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಹಾಗಾಗಿ ಈ ಯೋಜನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಜೊತೆಗೆ ಮಕ್ಕಳ ಒಂದು ಹಾಜರಾತಿಯನ್ನು ಹೆಚ್ಚಲಿಕ್ಕೆ, ಮಕ್ಕಳ ಒಂದು ದಾಖಲಾತಿಗಳನ್ನು ಹೆಚ್ಚಲಿಕ್ಕೆ, ಮಕ್ಕಳು ಯಾರು ಶಾಲೆಯಿಂದ ಹೊರಗಡೆ ಇರಬೇಕು, ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನದಾಗಿ ಮಕ್ಕಳು ಹಾಜರಾತಿಯನ್ನ ಮಾಡ್ಕೊಳ್ಬೇಕು, ದಾಖಲಾತಿಗಳನ್ನು ಮಾಡಿಕೊಳ್ಳುವ ದೃಷ್ಟಿಯಿಂದ ಶಾಲೆಗಾಗಿ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳನ್ನ ಈ ಒಂದು ಸಮಗ್ರ ಶಿಕ್ಷಣದ ಯೋಜನೆ ಜೊತೆಗೆ ಬಹಳಷ್ಟು ಯೋಜನೆಗಳನ್ನ ಕೊಡ್ತಾ ಇದೆ. ತಮಗೆ ಗೊತ್ತಿರುವಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ತಮಗೆ ಗೊತ್ತಿರುವಂತೆ ಮಕ್ಕಳಿಗೆ ಕೊಡುವಂತದ್ದು ಉಚಿತವಾಗಿ ಪಠ್ಯ ಪುಸ್ತಕವನ್ನ ಕೊಡಲಾಗ್ತಿದೆ. 1ರಿಂದ 5ನೇ ತರಗತಿವರೆಗೂ ಕೂಡ ಈ ಎಲ್ಲಾ ಶಿಕ್ಷಣ ಮಕ್ಕಳಿಗೂ ಕೂಡ ಉಚಿತವಾಗಿ ಪಠ್ಯ ಪುಸ್ತಕವನ್ನು ಕೊಡುವಂತದ್ದು, ಹಾಗೆ ಉಚಿತವಾಗಿ ಸಮವಸ್ತ್ರವನ್ನ ಕೊಡುವಂತದ್ದು, ಹಾಗೆ ಉಚಿತವಾಗಿ ಶೂ ಸಾಕ್ಸ್ಗಳನ್ನ ಕೊಡುವಂತದ್ದು ಮಕ್ಕಳಿಗೆ. ಹಾಗೆ ಇಲ್ಲಿ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಸಾರಿಗೆ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಇದೆ ಅಂತಂದ್ರೆ ಈಗಾಗಲೇ ಮಕ್ಕಳು ಅಂದ್ರೆ ಈ ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ 1 ಕಿಲೋಮೀಟರ್ ದೂರ ಇದೆ, ಮನೆಯಿಂದ ಶಾಲೆಗೆ 1 ಕಿಲೋಮೀಟರ್ ದೂರ ಇದೆ, ಅದು ಕೂಡ ಸಾರಿಗೆ ವೆಚ್ಚವನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇರುವಂತದ್ದು. ಹಿರಿಯ ಪ್ರಾಥಮಿಕ ಶಾಲೆ ಇದ್ರೆ 3 ಕಿಲೋಮೀಟರ್ಗಿಂತ ದೂರ ಇದ್ರೆ ಸಾರಿಗೆ ವೆಚ್ಚವನ್ನ ಪಡೆದುಕೊಳ್ಳುವಂತದ್ದು, ಪ್ರೌಢಶಾಲೆ ಇದ್ರೆ 5 ಕಿಲೋಮೀಟರ್ ದೂರ. ಹೀಗೆ ಸಾರಿಗೆ ವೆಚ್ಚ ಕೂಡ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಕೊಡುವಂತದ್ದು ಇದೆ. ಅದರ ಜೊತೆ ಕೂಡ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಬಹಳಷ್ಟು ಮಕ್ಕಳಿಗಾಗಿ ಬೋಧನಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಗಣಿತ ಕಿಟ್ಗಳನ್ನ, ಹಾಗೆ ವಿಜ್ಞಾನ ಕಿಟ್ಗಳನ್ನ ಕೊಡುವಂತದ್ದು, ಕ್ರೀಡಾ ಸಾಮಗ್ರಿಗಳನ್ನು ಕೊಡುವಂತದ್ದು, ಹಾಗೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಗ್ರಂಥಾಲಯ ಪುಸ್ತಕವನ್ನ ಮಕ್ಕಳಿಗೆ ನೀಡುವಂತದ್ದು. ಅಂದ್ರೆ ಮಕ್ಕಳು ಈ ಪಠ್ಯ ಪುಸ್ತಕದ ಜೊತೆಗೆ ಗ್ರಂಥಾಲಯ ಪುಸ್ತಕವನ್ನು ಕೂಡ ಓದ್ಲಿಕ್ಕೆ ಕೂಡ ಗ್ರಂಥಾಲಯ ವ್ಯವಸ್ಥೆ ಕೂಡ ಶಾಲೆಯಲ್ಲಿ ಇರುವಂತದ್ದು ಇದೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ತಮಗೆ ಗೊತ್ತಿರುವಂತೆ ಎಲ್ಲಾ ಅಂಶಗಳನ್ನು ಈ ಮಕ್ಕಳಿಗೆ ಆಗಿರ್ಬೋದು ಅಥವಾ ಈ ಶಾಲೆಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಹಕಾರವನ್ನ ಸರ್ಕಾರ ಪೂರೈಸ್ತಾ ಇದೆ. ಅದರ ಜೊತೆ ಕೂಡ ಮಕ್ಕಳ ಒಂದು ಹಾಜರಾತಿಯನ್ನ ಹೆಚ್ಚಲಿಕ್ಕೆ ತಾವೆಲ್ಲರೂ ಗೊತ್ತಿರುವಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬೆಳಗಿನ ಸಮಯದಲ್ಲಿ ಹಾಲನ್ನ ಕೊಡುವಂತದ್ದು ಕೂಡ ಇದೆ. ವಾರದಲ್ಲಿ 5 ದಿವಸ ಹಾಲನ್ನ ಕೊಡಲಿಕ್ಕೆ ಮಕ್ಕಳಿಗೆ ಅವಕಾಶ ಇರುವಂತದ್ದು. ಅದ್ರ ಜೊತೆ ಕೂಡ ಈಗ ಹೊಸದಾಗಿ ಅಂದ್ರೆ ವಾರದಲ್ಲಿ 2 ಬಾರಿ ರಾಗಿ ಮಾಲ್ಟನ್ನ ಅದಕ್ಕೆ ಮಿಕ್ಸ್ ಮಾಡಿ ಕೊಡುವಂತದ್ದು ಕೂಡ ಮಕ್ಕಳಿಗೆ ಇರುವಂತದ್ದು. ಇನ್ನು ಅದ್ರ ಜೊತೆ ಕೂಡ ಮಧ್ಯಾಹ್ನದ ಬಿಸಿ ಊಟ ಕೂಡ ಜಾರಿಯಲ್ಲಿ ಇರುವಂತದ್ದು. ಈಗಾಗಲೇ ಮಧ್ಯಾಹ್ನ ಬಿಸಿ ಊಟ ಅಂತಂದ್ರೆ ಮಕ್ಕಳು ಯಾರು ಹಸಿವಿನಿಂದ ನಿಗಿಸ್ಕೊಂಡಿರ್ಬಾರ್ದು, ಅಂದ್ರೆ ಹಸಿವಿನಿಂದ ಇರಬಾರ್ದು, ಅದನ್ನ ನಿಗಿಸ್ಲಿಕ್ಕೆ ಏನು ಸರ್ಕಾರ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನ ಜಾರಿ ತಂದಿದೆ. ಇದು 2002-3ರಿಂದ ಜಾರಿ ಬಂದಿದೆ. ಅಂದ್ರೆ ಮಕ್ಕಳಿಗೆ ಏನಂತಂದ್ರೆ ಮಕ್ಕಳು ಇಲ್ಲೇ ಶಾಲೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕು, ಯಾರು ಹಸಿವಿನಿಂದ ಇರಬಾರದು ದೃಷ್ಟಿಯಿಂದ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಜಾರಿಯಲ್ಲಿ ಇರಬಹುದು. ಇದ್ರ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಇದರಲ್ಲಿ ವಾರದಲ್ಲಿ 6 ದಿವಸ ಕೂಡ ಊಟವನ್ನು ಮಧ್ಯಾಹ್ನ ಉಪಹಾರವನ್ನು ಕೊಡುವಂಥದ್ದು. ಅದರಲ್ಲಿ 5 ದಿವಸ ಅನ್ನ ಸಾಂಬಾರನ್ನ ಕೊಡುವಂಥದ್ದು, 1 ದಿವಸ ಪಲಾವ್ ಅಥವಾ ಚಿತ್ರಾನ್ನ ಅಥವಾ ಬಿಸಿಬೇಳೆ ಭಾತನ್ನ ಕೊಡುವಂಥದ್ದು ಇದೆ. ಅದರ ಜೊತೆ ಕೂಡ ಸರ್ಕಾರ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಆದರೆ ವಾರದಲ್ಲಿ 2 ದಿವಸ ಮೊಟ್ಟೆಗಳನ್ನು ಮೊಟ್ಟೆ ಕೊಡುವಂಥದ್ದು ಇದೆ. ಅದರಲ್ಲಿ ಈಗ ಏನ್ ಮಾಡಿದ್ರು ಅಂತಂದ್ರೆ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ 2 ದಿವಸ ಹೊರತುಪಡಿಸಿ 4 ದಿವಸ ಕೂಡ ಎಲ್ಲ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಅದನ್ನ ಪ್ರೊವಿಷನ್ ಮಾಡ್ತಾ ಇದೆ. ಈಗ ಪ್ರಾರಂಭವಾಗಿ ಒಂದು 4-5 ತಿಂಗಳ ಆಯ್ತು. ಈಗ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡುವಂಥದ್ದು ಇದೆ. ಮೊಟ್ಟೆ ತಿನ್ನುವಂತ ಮಕ್ಕಳು ಮೊಟ್ಟೆಯನ್ನ ತಿನ್ಬಹುದು. ಇಲ್ಲಾಂದ್ರೆ ಮೊಟ್ಟೆ ಇಷ್ಟ ಇಲ್ಲ ಅಂತಂದ್ರೆ ಶೇಂಗಾ ಚಿಕ್ಕಿಯನ್ನ ಕೊಡುವಂಥದ್ದು ಇದೆ. ಶೇಂಗಾ ಚಿಕ್ಕಿನೂ ತಿನ್ನಿಲ್ಲ ಅಂದ್ರೆ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂಥದ್ದು.
ಇದು ಮೂರರಲ್ಲಿ ಯಾವುದು ಅವರು ಮಕ್ಕಳು ಇಷ್ಟಪಟ್ಟು ತಿಂತಾರೋ ಅದನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು ಇದೆ. ಹಾಗಾಗಿ ಈ ಎಲ್ಲಾ ಯೋಜನೆಗಳು ಯಾಕೆ ಬರ್ತದೆ ಅಂತಂದ್ರೆ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಮಕ್ಕಳು ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲಾ ಯೋಜನೆಗಳು ಬರುತ್ತಿರುವಂತದ್ದು ತಮಗೂ ಗೊತ್ತಿರುವಂತದ್ದು. ಹಾಗಾಗಿ ಈ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ ಈಗಲೇ ಕೊಟ್ಟಿದ್ದಾರೆ. ಈ ಒಂದು ಶಾಲೆಗೆ ಭೇಟಿ ನೀಡಿ ನಾವು ಕಳೆದ ಒಂದು 4 ದಿವಸ ಅಂದ್ರೆ 7ನೇ ತಾರೀಕಿಂದ ಪ್ರಾರಂಭವಾಗಿ ಇಲ್ಲಿ 10ನೇ ತಾರೀಕುವರೆಗೆ ನಾವು ಸಾಮಾಜಿಕ ಪರಿಶೀಲನೆಯನ್ನ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲನೇ ದಿವಸ 7ನೇ ತಾರೀಕು ಏನಂತಂದ್ರೆ ನಾವು ಪೂರ್ವಭಾವಿ ಸಭೆಯನ್ನ ಆಯೋಜಿಸುವಂಥದ್ದು. ಪೂರ್ವಭಾವಿ ಸಭೆ ಅಂತಂದ್ರೆ ಇಲ್ಲಿನ SMC ಸದಸ್ಯರು, ಅಧ್ಯಕ್ಷರು ಹಾಗೆ ಎಲ್ಲ ಸರ್ವ ಸದಸ್ಯರು ಸೇರ್ಕೊಂಡು ನಾವು ಏನು ಸಾಮಾಜಿಕ ಪರಿಶೀಲನೆ ಮಾಡ್ತೀವಿ ಅನ್ನೋ ಬಗ್ಗೆ ಅಲ್ಲಿ ತಿಳಿಸಿರುವಂತದ್ದು. ಮತ್ತೆ ಆ ಸಂದರ್ಭದಲ್ಲಿ ನಾವೇನಂತಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನೇನ್ ದಾಖಲಾತಿಗಳನ್ನ ನಿರ್ವಹಣೆ ಮಾಡಿದ್ದಾರೆ ಅಂದ್ರೆ 2022-23ರಿಂದ ಇಲ್ಲಿವರೆಗೆ ಅಂದ್ರೆ ವಾಸ್ತವ ಅಂಶವನ್ನು ನಾವು ಪರಿಗಣನೆ ತಗೊಳ್ಬೇಕಾಗ್ತದೆ. ಅಂದ್ರೆ ಈಗಾಗಲೇ 2022-23 ಖರ್ಚು ವೆಚ್ಚಗಳ ಸಂಬಂಧಪಟ್ಟ ಮಾತ್ರ ನಾವು ಹೆಚ್ಚಿನದಾಗಿ ಗಮನ ಹರಿಸಬೇಕಾಗ್ತದೆ. ಆದ್ರೆ ವಾಸ್ತವವಾಗಿ ಇಲ್ಲಿ ಎಷ್ಟು ಮಕ್ಕಳು ಇದ್ದಾರೆ, ಎಷ್ಟು ಮಕ್ಕಳು ಈ ಒಂದು ಶಾಲೆಗೆ ದಾಖಲಾತಿಗಳನ್ನು ಮಾಡ್ಕೊಂಡಿದ್ದಾರೆ, ಎಷ್ಟು ಮಕ್ಕಳು ದಿನನಿತ್ಯ ಹಾಜರಾತಿ ಇದೆ, ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿರುವಂತದ್ದು. ಜೊತೆಗೆ ಮಕ್ಕಳ ಒಂದು ಸಂದರ್ಶನ ಕೂಡ ಮಾಡಿದ್ವಿ. ಮಕ್ಕಳ ಒಂದು ಅಭಿಪ್ರಾಯ, ಮಕ್ಕಳು ಅವ್ರಿಗೆ ಪಠ್ಯಪುಸ್ತಕ ಕೊಟ್ಟದ್ದಿರ್ಬೋದು ಅಥವಾ ಸುಸ್ವಾಸ ಕೊಟ್ಟದ್ದಿರ್ಬೋದು ಅಥವಾ ಅವರ ಮಕ್ಕಳು ಯಾವ ರೀತಿ ಇದರಲ್ಲಿ ಎಲ್ಲಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಿರೋ ಬಗ್ಗೆ ಕೂಡ ನಾವು ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿರುವಂತದ್ದು ಇದೆ. ಜೊತೆಗೆ 2ನೇ ದಿವಸ ಕೂಡ ನಾವು ಪಾಲಕ ಪೋಷಕರ ಭೇಟಿ ಕೂಡ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಬಳಿಗೆ ಬಂದು ಎಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಳ್ಳುವಂತದ್ದು ಇರುವಂತದ್ದು. ಈಗಾಗಲೇ ತಮ್ಮ ಪಾಲಕರ ಜೊತೆ ಕೂಡ ಎಲ್ಲಾ ಅಂಶಗಳನ್ನು ಕೂಡ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ದಾರೆ. ಅದರ ಜೊತೆ ಕೂಡ ಎಲ್ಲ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಕುರಿತಂತೆ ಶಿಕ್ಷಕರ ಜೊತೆ ಕೂಡ ನಾವು ಸಂದರ್ಶನ ಮಾಡಿ ಅವರಿಂದ ಕೂಡ ನಾವು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂತದ್ದಿದೆ. ಎಲ್ಲಾ ಅಂಶಗಳನ್ನ ನಾವು ವರದಿ ರೂಪದಲ್ಲಿ 3ನೇ ದಿವಸ ಸಿದ್ಧಪಡಿಸಿ ಇವತ್ತಿನ ದಿವಸ ಕೊನೆಯ ದಿವಸ ನಾವು ಎಲ್ಲರ ಮುಂದೆ ಅಂದ್ರೆ ಏನ್ ನಡೆದಿದೆ ಅನ್ನೋ ಬಗ್ಗೆ ವರದಿಯನ್ನ ಮಂಡನೆ ಮಾಡುವಂತದ್ದು ಇರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆ 4 ದಿವಸಗಳ ಕಾಲ ಈ ಒಂದು ಶಾಲೆಯಲ್ಲಿ ನಾವು ಭೇಟಿ ನೀಡಿ ಈ ಎಲ್ಲಾ ಪ್ರಕ್ರಿಯೆ ಮಾಡಿದ್ವಿ. ಈ ಒಂದು ಪ್ರಕ್ರಿಯೆಯ ವರದಿಯನ್ನ ನಾವು ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮಂಡನೆ ಮಾಡ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಕೂಡ ಈ ಒಂದು ಸಾಮಾಜಿಕ ಪರಿಶೀಲನೆ ಮಾಡುವ ಉದ್ದೇಶ ಏನಂತಂದ್ರೆ ತಮ್ಗೆ ಗೊತ್ತಿರುವಂತೆ ಈಗಾಗಲೇ ಬೇರೆ ಬೇರೆ ಯೋಜನೆ ಅಂದರೆ ನರೇಗಾ ಮತ್ತು 15 ಹಣಕಾಸು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಮಾಡ್ತಾ ಇದ್ವಿ. ಹಾಗೆ ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದಕ್ಕೆ ನಾವು ಮಾಡಿರುವಂತದ್ದು ಸಾಮಾಜಿಕವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ನಾವು ಈಗಾಗಲೇ ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಇದೇನಂತಂದ್ರೆ ಸಾಮಾಜಿಕವಾಗಿ ಅಂದ್ರೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ, ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಲ್ಲ. ಈಗಾಗಲೇ ಬೇರೆ ಬೇರೆ ಆಡಿಟ್ಗಳು ಆಗ್ತವೆ. ಇದು ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತವಾಗಿರ್ತದೆ, ಲೆಕ್ಕಪತ್ರ ಖರ್ಚು ವೆಚ್ಚಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನಂತಂದ್ರೆ ಈಗಾಗಲೇ ಸಮುದಾಯದ ಜೊತೆಗೆ ಮತ್ತು ಮಕ್ಕಳು ಯಾವ ರೀತಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿರುವಂತದ್ದು. ಈಗಾಗಲೇ ಸಾಮಾಜಿಕ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ಕರೆದಿವಿ ಅಂತಂದ್ರೆ ಈ ಒಂದು ಯೋಜನೆ ಯಾವ ರೀತಿ ಜಾರಿ ಇದೆ, ಮಕ್ಕಳಿಗೆ ಯಾವ ರೀತಿ ಕೊಡುವಂತ ಸೌಲಭ್ಯಗಳು ಯಾವ ರೀತಿ ಮುಟ್ಟಿದೆಯೋ ಇಲ್ಲದ್ರ ಬಗ್ಗೆ ಮತ್ತು ತಮ್ಮ ಒಂದು ಸಲಹೆ ಸೂಚನೆ ಕೂಡ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನ ಮಾಡಲಾಗ್ತಿರುವಂತದ್ದು. ಮತ್ತೆ ಈ ಒಂದು ಸಾಮಾಜಿಕ ಪರಿಶೀಲನೆ ಇದರಲ್ಲಿ ಜನರ ಭಾಗವಹಿಸುವಿಕೆ ಕೂಡ ಅತ್ಯಮೂಲ್ಯವಾಗಿರ್ತದೆ. ಅಂದ್ರೆ ಜನರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಚ್ಚಿನ ಜನರನ್ನ ನಾವು ಕರೆದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ನಡೆಸಿದ ಬಗ್ಗೆ ವರದಿ ಕೂಡ ಮಂಡನೆ ಮಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನಾ ಕಾರ್ಯವನ್ನ ನಮ್ಗೆ ನಡೆಸಲಿಕ್ಕೆ ಇಲ್ಲಿನ ಶಾಲೆಯ SMC ಅಧ್ಯಕ್ಷರು ಹಾಗೆ ಇಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಸಹ ಶಿಕ್ಷಕರು ಮತ್ತೆ ಎಲ್ಲ SMC ಸದಸ್ಯರು ನಮ್ಗೆ ತುಂಬು ಹೃದಯದ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಾಮಾಜಿಕ ಪರಿಶೀಲನೆ ಕುರಿತಂತೆ ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನನ್ನ ಮಾತನ್ನು ಇಲ್ಲಿವರೆಗೆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನು, ಅದರ ಉದ್ದೇಶ ಏನು, ಗುರಿ ಏನು, ಯಾರಿಗೆ ಸಂಬಂಧಪಟ್ಟದ್ದು, ಅದನ್ನು ನೇರವಾಗಿ ಆ ಲಾಭ ಯಾರಿಗೆ ಸಿಗಬೇಕು ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ನಮ್ಮ ಅಭಿಪ್ರಾಯಗಳನ್ನ ಚಿರಾನಂದ್ ಸರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ದಿನವಾಗಿದ್ದು ಸರ್ಕಾರದ ಆದೇಶದನ್ವಯ ಉಪಜಳಕೇರಿ ಶಾಲೆಗೆ 4 ದಿನ ಅವಕಾಶ ಇತ್ತು ನಮಗೆ, ಅಂದ್ರೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ. ಅದರಂತೆ ನಾವು ಪಾಲಕ ಸಂದರ್ಶನ ಮಾಡಿದ್ದೇವೆ, ಶಿಕ್ಷಕ ಸಂದರ್ಶನ ಮಾಡಿದ್ದೇವೆ, ಮಕ್ಕಳ ಸಂದರ್ಶನ ಮಾಡಿದ್ದೇವೆ. ಹಾಗೆ ಶಾಲೆಯ ವಾಸ್ತುಸ್ಥಿತಿಗಳ ಬಗ್ಗೆ, ಕೆಲವೊಂದಿಷ್ಟು ಸ್ಥಿತಿಗಳ ಬಗ್ಗೆ ನಮ್ಮದೇ ಆದ ಒಂದು ವರದಿಯನ್ನು ನಾವು ರಚನೆ ಮಾಡಿ ಈ ಸಭೆ ನಾನು ಮಂಡಿಸ್ತಾ ಇದ್ದೇನೆ. ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪಜಳಕೇರಿ, ಡಯಸ್ ಸಂಖ್ಯೆ 29-100-80-2804. ಸಾಮಾಜಿಕ ಪರಿಶೋಧನೆ ನಡೆದಿದ್ದು 7ನೇ ತಾರೀಕು ಸ್ಟಾರ್ಟ್ ಆಗಿದೆ. 10ನೇ ತಾರೀಕು ತನಕ ಪೂರ್ವಭಾವಿ ಸಭೆಗೆಲ್ಲ SDMC ಸದಸ್ಯರು, ಅಧ್ಯಕ್ಷರು ಎಲ್ಲ ಹಾಜರಿದ್ದರು. ಹಾಗೆ ಶಾಲೆ ಹಿನ್ನೆಲೆ ಹೊನ್ನಾವರ ತಾಲೂಕಿನ ಮೇಲ್ನೆಡುಗುಂಜಿ ಗ್ರಾಮದಲ್ಲಿ ಇರುವ ಉಪಜಳಕೇರಿ ಎಂಬ ಜನವಸತಿ ಪ್ರದೇಶದಲ್ಲಿ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪಜಳಕೇರಿ ಶಾಲೆ ಇದೆ. ಈ ಶಾಲೆಯು 1996ರಲ್ಲಿ ಊರ ಗಣ್ಯರ ಶಿಕ್ಷಣಾಭಿಮಾನಿಗಳ ಸಹಕಾರದಿಂದ ಪ್ರಾರಂಭಿಸಲ್ಪಟ್ಟಿತ್ತು. ಈ ಶಾಲೆಯನ್ನು ಮೊದಲು ಯಾವುದೇ ಸುಸಜ್ಜಿತ ಕಟ್ಟಡವಿಲ್ಲದೆ ಊರಿನವರ ಸಹಾಯದಿಂದ ಕಟ್ಟಿದ ತಟ್ಟಿ ಬಿಡಾರದಲ್ಲಿ ನಡೆಸಲಾಗುತ್ತಿತ್ತು. ಈ ಶಾಲೆಯ ಮೊದಲ ಶಿಕ್ಷಕಿಯಾಗಿ ಶ್ರೀಮತಿ ಸುಲೋಚನಾ ಜೈನಾಯ್ಕ ಇವರು ಕಾರ್ಯನಿರ್ವಹಿಸಿದ್ದರು. ಶಾಲೆಯ ಪ್ರಾರಂಭದ ವರ್ಷದಲ್ಲಿ 16 ಮಕ್ಕಳು ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ 2002-2003ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅನುದಾನದಲ್ಲಿ ಪ್ರಸ್ತುತ ಅಂದ್ರೆ ಈಗಿರುವ ಕಟ್ಟಡ ಪ್ರಸ್ತುತ ಶಾಲಾ ಕಟ್ಟಡ ನಿರ್ಮಾಣವಾಯಿತು. ಈ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ರಾಮಕೃಷ್ಣ ಲಕ್ಷ್ಮಣ ಮಹಾಲೆ ಇವರು 3 ಗುಂಟೆಯ ಸ್ಥಳವನ್ನು ದಾನ ನೀಡಿರುತ್ತಾರೆ. ಪ್ರಸ್ತುತ ಶಾಲೆಯಲ್ಲಿ 14 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಒಬ್ಬ ಪ್ರಭಾರಿ ಮುಖ್ಯಾಧ್ಯಾಪಕರಾಗಿ ಮತ್ತು ಇನ್ನೊಬ್ಬರು ಸಹಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೆ 7ನೇ ತಾರೀಕು ನಾವು ಶಾಲೆಗೆ ಬಂದಿನ ಶಾಲಾ ಹಾಜರಾತಿ ಇಲ್ಲಿ ಅಂಗನವಾಡಿ ಇಲ್ಲ, ಅಂಗನವಾಡಿ ಬಸವನ ಅಲ್ಲಿನೂ ಇದೆ, ಆದ್ರೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೇವೆ. ಒಂದು ಶಾಲೆಗೆ ಇದಾಗ್ತೇವೆ ಅನ್ಕೊಂಡು 14 ಜನ ಮಕ್ಕಳಲ್ಲಿದ್ದಾರೆ ಅಂಗನವಾಡಿಯಲ್ಲಿ. 10 ಜನ ಮಕ್ಕಳಿದ್ದಾರೆ, ಸಾರಿ. 1ನೇ ಕ್ಲಾಸಲ್ಲಿ 3 ಜನ ಮಕ್ಕಳು, 2ನೇ ಕ್ಲಾಸಲ್ಲಿ 1, 3ನೇ ಕ್ಲಾಸಲ್ಲಿ 2, 4ನೇ ಕ್ಲಾಸಲ್ಲಿ 4, 5ನೇ ಕ್ಲಾಸಲ್ಲಿ 4. ಅಷ್ಟು ಅಂಗನವಾಡಿ ಮತ್ತು ಶಾಲೆ ಸೇರಿ 24. ಶಾಲೆಯಲ್ಲಿ 14 ಅಷ್ಟೇ. ಅದನ್ನು ಹಾಜರಾತಿ ಫುಲ್ ಇದೆ. ಶಾಲೆಗೆ ನಾವು ಭೇಟಿ ನೀಡ್ತೇವೆ. 7ನೇ ತಾರೀಕು ನಾವು ಭೇಟಿ ನೀಡ್ತೇವೆ ಕ್ಯಾಶ್ ಬುಕ್ ಅಲ್ಲಿ, ಅಂದ್ರೆ 2022-23 ಕ್ಯಾಶ್ ಬುಕ್. ಪ್ರೆಸೆಂಟ್ ವರ್ಷದಲ್ಲೂ ನಾವು ಎಲ್ಲದು ಶಿಕ್ಷಕ ಸಂದರ್ಶನ, ಪಾಲಕ ಸಂದರ್ಶನ ಮಾಡಿದ್ದೇವೆ. ಅದು 22-23 ಪ್ರಕಾರ ಇದು. ಪ್ರಾರಂಭಿಕ ಶುಲ್ಕ 5,609 ಇತ್ತು. ಶಾಲಾ ಅನುದಾನ 2,500 ಜಮಾ ಆಗಿದೆ. ಶೂ ಮತ್ತು ಸಾಕ್ಸ್ಗೆ 2,915, ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ 6,350, ಬ್ಯಾಂಕ್ ಬಡ್ಡಿ ಸೇರಿ ಒಂದು 230, ಅಷ್ಟು 17,604 ಇತ್ತು. ಅನುದಾನ ಬಳಕೆ ಮಾಡಿಕೊಳ್ಳಲಾಗಿದೆ. ಲಾಸ್ಟ್ ಅಂತಿಮ ಶುಲ್ಕ 5,398 ಉಳಿಕೆ ಹಣ ಆಗಿದೆ. ಶಾಲೆಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಅಂದ್ರೆ ಶಾಲೆಯಲ್ಲಿ ರಿಜಿಸ್ಟರ್ ಇರ್ತದೆ, ಅದೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದಾರೆ. ಶಾಲೆಯಲ್ಲಿ ಮಕ್ಕಳು ಎಲ್ಲರಿಂದಲೂ ಹಾಜರಿರುತ್ತಾರೆ ಶಾಲೆಯಲ್ಲಿ, ಅಂದ್ರೆ ಯಾವುದೇ ರೀತಿ ಗೈರು ಹಾಜರಾತಿ ಕಡಿಮೆ ಇದೆ ಇಲ್ಲಿ. ಸಾಮಾಜಿಕ ಪರಿಶೋಧನೆ ಭೇಟಿ ಸಂದರ್ಭದಲ್ಲಿ ಶಾಲೆಯಲ್ಲಿ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ನಮ್ಮೊಂದು ತಂಡ, ನಾವು 4 ದಿನ ವೇಳೆಯಲ್ಲಿ ಅವರು ಕೊಡುವ ಶಿಕ್ಷಣ ನಾವು ಗಮನಿಸದೆ ಉತ್ತಮ ರೀತಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಲ್ಲಿ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಿರುವ ಬಗ್ಗೆ ದಾಖಲಾತಿ ಪರಿಶೀಲನೆಯಲ್ಲಿ ಗಮನಿಸಲಾಗಿದೆ. ಅಂದ್ರೆ ದಾಖಲಾತಿ ಪರಿಶೀಲನೆಯಲ್ಲಿ ಟೈಮ್ ಟು ಟೈಮ್ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕವನ್ನು ನೀಡಿದ ಬಗ್ಗೆ ಉಲ್ಲೇಖ ಉಂಟು. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರ್ತದೆ. ಅಂದ್ರೆ ಶಾಲೆಯಲ್ಲಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರ್ತದೆ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರು ಸಲುವಾಗಿ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ನೀಡಲು ಪ್ರೊಜೆಕ್ಟರ್ ವ್ಯವಸ್ಥೆ ಇರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೊಜೆಕ್ಟ್ ಇರುತ್ತಿದೆ ಫಸ್ಟ್ ನಾವು ನೋಡೋಣ ಇಲ್ಲಿ. ಅಂದ್ರೆ ಪ್ರೊಜೆಕ್ಟ್ ಅಂತ ಯಾರೋ ಡೊನೇಟ್ ಮಾಡಿದಾರಂತೆ, ಅದಕ್ಕೊಂದು ಅವರು ವೈಟ್ ಪರ್ದೆ ಕಟ್ಕೊಂಡು, ಅದು ವೈಟ್ ಪರ್ದೆಯಲ್ಲಿ ನೋಡುವಂತದಲ್ಲ, ಆದ್ರೂ ಏನೋ ಕಟ್ಕೊಂಡು ಏನೇನೋ ಇದು ಮಾಡ್ತೇವೆ. ಅಂದ್ರೆ ಶಿಕ್ಷಕರ ಬಗ್ಗೆ ಕಾಳಜಿ ತಗೊಂಡು ಮಾಡ್ತಾ ಇದ್ದಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ನೋಡ್ಲಿಲ್ಲ, ಬಟ್ ಮೊನ್ನೆ ಅಯ್ಯಪ್ಪ ಸ್ವಾಮಿದೇನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲಿ ಮಕ್ಕಳೇನು ಕಾರ್ಯಕ್ರಮ ಕೊಟ್ಟಿದ್ರಂತೆ. ನಾವು ಬಂದಾಗ ಆ ಮಕ್ಕಳು ನಾಟಕ ಏನೋ ಮಾಡಿ ನಮ್ಗೆ ಕಾಣಿಸ್ತರು. ರಾಣಿ ಹಬ್ಬಕ್ಕ ಏನೋ ಯಾರೋ ನಾಟಕ ಮಾಡಿ ಕಾಣಿಸ್ತರು, ಚೆನ್ನಾಗಿ ಮಾಡಿದ್ದಾರೆ ನಾಟಕ. ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಅಂದ್ರೆ ಟೀಚರ್ಸ್ ಪಾಲು ಇರುವುದು ಕಂಡು ಬರ್ತಾ ಇದೆ. ಹಾಗೆ ಶಾಲೆಯಲ್ಲಿ ಕಂಡು ಬಂದ ಋಣಾತ್ಮಕ ಅಂಶಗಳು, ನೆಗೆಟಿವ್ ಪಾಯಿಂಟ್. ಶಾಲೆಯಲ್ಲಿ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುವುದಿಲ್ಲ. ಅಂದ್ರೆ ಡೈಲಿ ಅವ್ರಿಗೊಂದು ಪ್ರೆಸೆಂಟ್ ಆಗಿ ನ್ಯೂಸ್ ಪೇಪರ್ ಇರುವುದಿಲ್ಲ. ಅಂದ್ರೆ ಪ್ರಚಲಿತ ವಿದ್ಯಮಾನ ಸ್ವಲ್ಪ ತಿಳಿಬೇಕು ಅನ್ನೋ ಸಲುವಾಗಿ ಶಾಲೆಯಲ್ಲಿ ಮಕ್ಕಳಿಗೆ ವಿಜ್ಞಾನದ ಕಿಟ್ ಲಭ್ಯವಿರುವುದಿಲ್ಲ. ಹಾಗಾಗಿ ಗಣಿತದ ಕಿಟ್ ಉಂಟು, ಅಂದ್ರೆ ಗಣಿತ ಏನು ಬೇಕಾದ ಕಿಟ್ ಉಂಟು, ವಿಜ್ಞಾನದ ಕಿಟ್ ಇರುವುದಿಲ್ಲ. ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕವಿದ್ದು ಆದರೆ ಅದಕ್ಕೆ ಸರಿಯಾದ ಅರ್ಥಿಂಗ್ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ.
ವಿದ್ಯುತ್ ಸಂಪರ್ಕ ಇದೆ. ಈಗ ಒಂದು ಎರಡು ದಿನ ಆಯ್ತಲ್ಲ ಕರೆಂಟ್ ಇಲ್ಲ. ಅದೇ ಆ ರೂಮಲ್ಲಿ ಇರ್ತದೆ, ಈ ರೂಮಲ್ಲಿ ಇರುದಿಲ್ಲ. ಅರ್ಥಿಂಗ್ ಸಮಸ್ಯೆ ಇದೊಂದು ಇದ್ದಾರೆ. ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಪಡೆದಿರುವುದಿಲ್ಲ, ಅಂದ್ರೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಯಾವ ಮಕ್ಕಳಿಗೂ ಬಂದಿರುವುದಿಲ್ಲ. ಇದಿಷ್ಟು 2-3 ವರ್ಷದಿಂದ ಬಂದಿಲ್ಲ, ಕರೋನಾ ನಂತರ ಬಂದಿಲ್ಲ, ಯಾರಿಗೂ ಬಂದಿಲ್ಲ, ಮೊದಲೆಲ್ಲ ಬಂದಿತ್ತು. ಇದಿಷ್ಟು ಋಣಾತ್ಮಕ ಅಂಶಗಳು. ಮತ್ತು ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಪ್ರಮುಖ ಅಂಶಗಳು: ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಶಾಲಾ ಭೇಟಿ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಿಕ್ಷಕ ಮತ್ತು ಮಕ್ಕಳಲ್ಲಿ ಒಳ್ಳೆಯ ಉತ್ತಮವಾದ ಬಾಂಧವ್ಯ ಇದೆ ಈ ಶಾಲೆಯಲ್ಲಿ. ಶಾಲಾ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುವುದನ್ನು ವಿದ್ಯಾರ್ಥಿ ಸಂದರ್ಶನದಿಂದ ತಿಳಿದು ಬಂದಿರುತ್ತದೆ. ನಾವು ಸಂದರ್ಶನ ಪಡೆದಿದ್ದೀರಲ್ಲ, ವಿದ್ಯಾರ್ಥಿ ಸಂದರ್ಶನದಿಂದ ನಮಗೆ ಗೊತ್ತಾಗಿದೆ. ಅದು ನಾವು ಜಸ್ಟ್ 4 ದಿನ ಇರ್ತೀವಿ, ನಾವು ಸರಿಯಾಗಿ ಬರ್ತೀವಿ, ಆ ಟೈಮ್ ಸರಿಯಾಗಿ ಬರ್ತೀವಿ, ಆಮೇಲೆ ಸರಿಯಾಗಿ ಬರದೇ ಇದ್ರೆ ಸಮಸ್ಯೆ ಆಗುತ್ತದೆ. ಹಾಗಾಗಿ ಮಕ್ಕಳಿಂದಲೇ ಅಭಿಪ್ರಾಯ ತಗೊಂಡದ್ದು. ಶಾಲಾ ಶೌಚಾಲಯ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರುವುದನ್ನು ಮತ್ತು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ತಂಡ ಶಾಲಾ ಭೇಟಿ ಸಂದರ್ಭದಲ್ಲಿ ಗಮನಿಸಿರುತ್ತದೆ. ಶೌಚಾಲಯ ತುಂಬಾ ಸ್ವಚ್ಛವಾಗಿದೆ. ಮತ್ತು ಶೌಚಾಲಯದಲ್ಲಿ ಏನೇನು ಬಳಸಬೇಕಲ್ಲ, ಫಿನೈಲ್, ಸೋಪು, ಪ್ರತಿಯೊಂದು ಶೌಚಾಲಯದಲ್ಲಿ ಇದೆ. ಅಂದ್ರೆ ಕೇವಲ ಶೌಚಾಲಯ ಆಗಿಲ್ಲ, ಅಂದ್ರೆ ಕ್ಲೀನ್ ಇದೆ. ಮಕ್ಕಳಿಗೆ ಆರೋಗ್ಯಕರವಾಗಿ ಶೌಚಾಲಯ ಇದೆ. ಮಕ್ಕಳಲ್ಲಿ ಕಲಿಕಾ ಆಸಕ್ತಿ ಹೆಚ್ಚಿಸಲು ವಿಭಿನ್ನ ರೀತಿಯ, ಮತ್ತೆ ಆಲ್ರೆಡಿ ಪ್ರಾಜೆಕ್ಟ್ ಇದೆ, ಮತ್ತು ಒಂದು ಸ್ಮಾರ್ಟ್ ಬೋರ್ಡ್ ಟಿವಿ ಇರ್ಬೋದು, ಆತರ ಮತ್ತೊಂದಿಷ್ಟು ಉಪಕರಣ ನಾವು ಶಾಲೆಯಲ್ಲಿ ಒದಗಿಸ್ಕೊಟ್ರೆ ಮತ್ತು ಕಲಿಕಾ ಮಟ್ಟ ಹೆಚ್ಚಿಸಬಹುದು ಅಂತ ನಮ್ಮೊಂದು ಸಲಹೆ. ಅಂದ್ರೆ ನಮ್ಮ ಸಾಮಾಜಿಕ ತಂಡದ ಒಂದು ಸಲಹೆ. ಶಾಲಾ ಶಿಕ್ಷಕರು ಮಕ್ಕಳಿಗೆ ಉತ್ತಮವಾಗಿ ಶಿಕ್ಷಣವನ್ನು ನೀಡುತ್ತಿರುವ ಬಗ್ಗೆ ಪಾಲಕರ ಸಂದರ್ಶನ ವೇಳೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ನಾನು ನಿಮ್ಮ ಮನೆಗೆ ಬಂದಾಗ ನೀವು ಹೇಳಿದ ಇಲ್ಲಿ ಬರ್ತಿದ್ದೆ ಅಷ್ಟೇ. ಶಾಲಾ ಕೊಠಡಿಗಳಿಗೆ ಹಾಗೂ ವರಾಂಡಕ್ಕೆ ಟೈಲ್ಸ್ ಅಳವಡಿಸಬೇಕು ಎನ್ನುವುದು ಶಾಲಾ ಶಿಕ್ಷಕರ ಸಂದರ್ಶನದಿಂದ ತಿಳಿದು ಬಂದಿರ್ತದೆ. ಸಂದರ್ಶನದಲ್ಲಿ ಶಾಲೆಗೆ ಅಂದ್ರೆ ನಾವು ಅಭಿಪ್ರಾಯ ಕೇಳಿದಾಗ ಇಲ್ಲಿ ಮತ್ತು ಹೊರಗಡೆಗೆ ಟೈಲ್ಸ್ ಹಾಕಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹಾಗೆ ಶಾಲೆಗೆ ಸುಣ್ಣ ಬಣ್ಣ ಪೇಂಟಿಂಗ್ ಆಗ್ಬೇಕು ಎಂಬುದು ಎಲ್ಲ ಪಾಲಕರ ಸಂದರ್ಶನದಲ್ಲಿ ತಿಳಿದಿರ್ತದೆ. ಆಲ್ಮೋಸ್ಟ್ ಅದೇ ಹೇಳಾರ ಅವರು ನಾವು ವಿಸಿಟ್ ಹೋದಾಗ, ಸುಣ್ಣ ಬಣ್ಣ ಆಗ್ಬೇಕು ಅನ್ಕೊಂಡು. ನಲಿಕಲಿ ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲು ವೃತ್ತಾಕಾರದ ಮೇಜು, ಅಂದ್ರೆ ನಲಿಕಲಿ ವಾತಾವರಣ ಇದೆ, ಇದೇ ನಲಿಕಲಿ ಇದು ಸಾಕು. ಇಲ್ಲಿ ವಾತಾವರಣ ಇದೆ, 1-3 ಜನ, ಒಂದು 120 ವಿದ್ಯಾರ್ಥಿಗಳಿಗೆ. ಆದ್ರೆ ವೃತ್ತಾಕಾರದ ರೌಂಡ್ ಟೇಬಲ್ ಇಲ್ಲ, ಇಲ್ಲಿ ಚೇರ್ ಇದೆ, ಚಿಕ್ಕ ಮಕ್ಕಳಿಗೆ ಸಣ್ಣ ಚೇರ್ ಇದೆ, ರೌಂಡ್ ಟೇಬಲ್ ಒಂದು ಬರ್ತದೆ, ಅದಿಲ್ಲ. ಹಾಗೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕುಳಿತು ಅಭ್ಯಾಸ ಮಾಡಲು ಡೆಸ್ಕ್ ಮತ್ತು ಬೆಂಚ್, ಅವರು ಡೆಸ್ಕ್ ಬೆಂಚ್ ಇಲ್ಲ, ಚೇರಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದಾರೆ ಅವರು, ಅದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಯ ಮಕ್ಕಳಿಗೆ ಆಟವಾಡಲು ಅಂದ್ರೆ ಸುಸಜ್ಜಿತ, ಅಂದ್ರೆ ಆಟದ ಮೈದಾನ ಇದೆ, ಅದು ವ್ಯವಸ್ಥಿತವಾಗಿಲ್ಲ ಅಷ್ಟೇ. ಶಾಲೆಯಲ್ಲಿ ಒಂದು ಕಾಂಪೌಂಡ್ ಇದೆ, ಒಂದು ಚಿಕ್ಕ ಪ್ರಮಾಣದಲ್ಲಿ ಅಷ್ಟೇ ಇದೆ, ದೊಡ್ಡ ಇಲ್ಲ ಅನ್ಕೊಂಡು ಅದನ್ನು ಕನ್ಸಿಡರ್ ಮಾಡಿದ್ದೇವೆ. ಹಾಗೆ ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರ ಮತ್ತು ಹಣಕಾಸಿನ ನೆರವು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ನಾವು ಕೇಳಿದಾಗ ಪಾಲಕರು ಬಿಸಿ ಊಟಕ್ಕೆಲ್ಲ ತೆಂಗಿನಕಾಯಿ, ತರಕಾರಿ ಇದೆಲ್ಲ ಕೊಡ್ತಾರೆ ಎಂಬುದು ಹೇಳಿದ್ರೆ, ಶಾಲೆಗೆ ಅನೇಕ ದಾನಿಗಳು ಕೊಡುಗೆ ನೀಡುವುದನ್ನು ಗಮನಿಸಲಾಗಿದೆ. ರಾಜು ತಿಮ್ಮಪ್ಪ ನಾಯ್ಕ್, ಶ್ರೀಕಾಂತ್ ನಾಯ್ಕ್ ಕಪಾಟ ಕೊಟ್ಟಾರೆ, ಶ್ರೀ ವಿನಯ್ ರಾಮ ಹೆಗಡೆ ಪ್ರೊಜೆಕ್ಟರ್ ಕೊಟ್ಟಾರೆ, ಪ್ರೊಜೆಕ್ಟರ್ ಅವರೇ ಕೊಟ್ಟಂದು, ಶ್ರೀ ಉಮೇಶ್ ಮೇಸ್ತಾ ವಾಟರ್ ಫಿಲ್ಟರ್ ಕೊಟ್ಟಂದು, ಸಂಜಯ್ ಪಿ ಯಾಜಿ ಸ್ಪೀಕರ್ ಕೊಟ್ಟಂದು, ಮಹೇಶ್ ರಾಮ ಮೇಸ್ತಾ ಗೋಡೆ ಗಡಿಯಾರ, ಶ್ರೀ ಸುರೇಶ್ ಟಿ ನಾಯ್ಕ್ ತೂಕದ ಯಂತ್ರ, ಅಂದ್ರೆ ಮಕ್ಕಳದ ತೂಕದ ಯಂತ್ರ ಕೊಟ್ಟಿದ್ದಾರೆ. ಹಾಗೆ ಶಾಸಕರ ಅನುದಾನದಿಂದ ಶಾಲೆಯ ಮೇಲ್ಛಾವಣಿ ದುರಸ್ತಿಗೆ ಅನುದಾನ ಮಂಜೂರಾಗಿ ಕೆಲಸವನ್ನು ಅನುಷ್ಠಾನ ಮಾಡಿದ್ದನ್ನು ಪರಿಶೀಲನಾ ವೇಳೆಯಲ್ಲಿ ನಾವು ಗಮನಿಸಿದ್ದೇವೆ. ಅಂದ್ರೆ ಮೇಲ್ಛಾವಣಿ ಸರಿ ಇಲ್ಲಾಗಿತ್ತು, ಶಾಸಕರ ಅನುದಾನದಿಂದ ಇದು ಮಾಡೋದನ್ನು. ಇದಿಷ್ಟು ನಾವು ಮಾಡಿದಂತ ವರದಿ. ಇದ್ರ ಮೇಲೆ ಏನಾದ್ರು ನೀವು ಚರ್ಚೆ ಮಾಡಬಹುದು. ಒಂದೇದಾದ ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಕನ್ನಡ ಶಾಲೆಯ ಉಳಿಸು ಬೆಳೆಸು ಕಾರ್ಯಕ್ಕೆ ಎಲ್ಲರೂ ನಾವು ಕೈ ಜೋಡಿಸುವ ಅನ್ಕೊಂಡು ನಮ್ದೆಲ್ಲರದ್ದು ಒಂದು ಕಳಕಳಿ. ಇದಿಷ್ಟು ಮಾತಾಡೋ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ನನ್ನ ವರದಿಯನ್ನು ಮುಗಿಸ್ತೇನೆ. ಶ್ರೀ ಅಜಿತ್ ಅವರು ಈ 4 ದಿನಗಳವರೆಗೆ ಏನು ಪರಿಶೀಲನೆ ಮಾಡಿದ್ರು, ಏನೇನು ಕಂಡ ವಿಷಯಗಳ ಸಂಬಂಧ ವರದಿಗಳ ಸಂಬಂಧ ಇಟ್ಟಿದ್ದಾರೆ. ಈಗ ಒಂದು ಕರೆಂಟ್ ಮಾತ್ರ ನಿನ್ನೆ ಇವತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗ್ತದೆ. ಈ ಕರೆಂಟ್ ಯಾವತ್ತೂ ನಿಲ್ಲೋದಿಲ್ಲ, ಯಾವತ್ತೂ ಬಂದಾಗ ಕರೆಂಟ್ ಇಲ್ಲೇ ನಮ್ಗೆ ಅದು ನಿನ್ನೆ ಸಿಗ್ಲಿಲ್ಲ, ಪ್ರಾಬ್ಲಮ್ ಆಗಿದೆ. ವಿದ್ಯಾರ್ಥಿ ವೇತನ ಅಂತೂ ಸರ್ಕಾರನೇ ಕೊಡಲಿಲ್ಲ, 4 ವರ್ಷದಿಂದ ಬರ್ತಾ ಇಲ್ಲ ಯಾರಿಗೂ. ಮತ್ತು ವಿದ್ಯಾರ್ಥಿ ಕಿಟ್ಟಿರು LPS ಸುಮಾರು 1 ವರ್ಷ ಇಲ್ಲ, ಎಲ್ಲ SPS ಕೊಡ್ತಾ ಇದ್ದಾರೆ. ಅದು ಧನ್ಯವಾದ ಸರ್, ತಾವೇನು ಹುಡುಕಿದ್ರಿ ಎಲ್ಲ ಕಾರಣಗಳು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಪಾಲಕರೆಲ್ಲ ಸೇರಿ ಅಥವಾ ನಾವು ಸರ್ಕಾರದ ಇಲಾಖೆಯನ್ನು ಸೇರಿಕೊಂಡು ನಾವು ಕೂಡ ಕೊಟ್ಟು ತಾವು ಪ್ರಯತ್ನ ಮಾಡಬೇಕು. ನಾವು ಕೂಡ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅನ್ಕೊಳ್ತಾ ತಮಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸಿ, ಈಗ ಚರ್ಚೆ ಈ ವಿಷಯದ ಮೇಲೆ ನಾವು ಚರ್ಚೆ ಮಾಡಬಹುದು. ಸರ್ ಇದ್ದಾರೆ ಕೂಡ
ಅದೇ ರೀತಿ ಚರ್ಚೆ ಚರ್ಚೆ ಮಾಡಬಹುದು. ಪಾಲಕರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಬಹುದು. ಶಿಕ್ಷಣ, ಮಕ್ಕಳು, ಓದುವುದು ಏನೇ ಇದ್ದು ಹೇಳ್ಕೊಳ್ಳಿ. ತಂದೆ ಮನೆಗೆ ಓದ್ತಿದ್ರು ಹೇಳ್ಬೇಕು, ಮನೆಗೆ ಓದಿ ಬರ್ತಿದ್ರು ಹೇಳ್ಬೇಕು. ಮಕ್ಕಳಿಗೆ ಬೇಕು. ಅಧ್ಯಕ್ಷರ ಮಕ್ಕಳಿಗೆ ಪಾಲಕರು ಮತ್ತೇನಾದ್ರು ಯಾರಾದ್ರು ಶಾಲೆಯ ಬಗ್ಗೆ, ಶಾಲೆಯ ಎಜುಕೇಶನ್ ಬಗ್ಗೆ, ಮುಂದಿನ ದಿನಗಳಲ್ಲಿ ಆಗುವಂತ ಕೆಲಸಗಳ ಬಗ್ಗೆ, ಅದು ಶಾಲೆಯ ಒಂದು ಸರ್ವತೋಮುಖ ಬೆಳವಣಿಗೆ ಸಣ್ಣ ಅಭಿಪ್ರಾಯನು ಕೆಲವೊಮ್ಮೆ ದೊಡ್ಡದಾದ ಪರಿಣಾಮಗಳನ್ನು ಬೀಳ್ತದೆ. ವ್ಯವಸ್ಥೆ ಮಾಡಬೇಕು. ಅದು ನಮ್ಮ ಮಳೆಗೆ ಹೋಗ್ಲಿಕ್ಕೆ ಅಂಗನವಾಡಿಗೆ ಜಾಗ ಇಲ್ಲ. ಅಲ್ಲಿ ಯಾವ ಕಟ್ಟಡದಲ್ಲಿ ನಡೀತೀವಿ? ಯಾವುದೇ ಕಟ್ಟಡ ಇಲ್ಲ, ಮನೆ ಮೇಲ್ಗಡೆ ಶುರು ಮಾಡ್ತಾ ಇದ್ದಾರೆ. ಇಲ್ಲೇ ಕಟ್ಟಡ, ಅಲ್ಲಿ ಕಟ್ಟಡಗಳು ಜಾಗ ಉಂಟಾ? ಈಗ ನೀವು ಹೇಳಿದ್ರೆ ಇಲ್ಲ ಆಗ್ಬೇಕು ಶಾಲೆಯ SDMC ಅವರು ಟರ್ನ್ ಮಾಡಿ ಕೊಡ್ತಾರೆ. ಶಾಲೆ SDMC ಟರ್ನ್ ಮಾಡಿ ಈ ಒಂದು ವಾರದ ಪೀಸಲ್ಲಿ ಕೊಡಿ, ಕಟ್ಟಡ ಸ್ಪಷ್ಟವಾಗಿ ಕೊಡ್ಬೇಕು. ಶಾಲೆ SDMC ಅವರು ಇಲ್ಲಿ ಬಂದಲ್ಲಿ ಅದಾದ್ರೆ 1 ಗುಂಟೆ ಜಾಗ CDP ಹೋಗ್ತದೆ, ಶಾಲೆ SDP ಬಿಡಿಲ್ಲ. ಅದನ್ನೆಲ್ಲ ಪುನರ್ಕೃಷವಾಗಿ ನೀವು ಪರಿಶೀಲಿಸಿ ಇನ್ನೊಂದು ಪಾಲಕರ ಸಭೆ ಮಾಡಿ ಬೇಕು ಇತ್ತು ಅಂತ ಹೇಳಿದ್ರೆ ನೀವು ಎಲ್ಲ ಒಂದು ಒಮ್ಮತದ ನಿರ್ಣಯಕ್ಕೆ ಒಂದು ಟರ್ನ್ ಮಾಡ್ಕೊಡಿ. ಕಟ್ಟಡ ಅನುದಾನಕ್ಕೆ ಏನು ಅಂಗನವಾಡಿ ಮನವಿ ಕೊಟ್ಟಾಗ ಎಲ್ಲಿ ಯಾರು ಕೊಟ್ಟಿದ್ದಾರೆ? ಇವರಿಗೆ ಈಗ ಶಾಸಕರು ಪಾಪ ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡ್ತಿರ್ತಾರೆ. ಈ ಅಂಗನವಾಡಿಗಳ ಬಗ್ಗೆ ಕಟ್ಟಡಕ್ಕೆ ಅನುದಾನದ ಯಾವುದೇ ಕೊರತೆಗಳಿಲ್ಲ. ನಮಗೆ ಕೊರತೆ ಆಗಿರೋದು ಜಾಗ ಅಷ್ಟೇ. ನೀವು ನಮಗೆ ಕರಾವಿನ ಸಹಿತ ಕೊಟ್ರೆ, ನಿಮ್ಮ BO ಇಂದ ನಮಗೆ ಬಂದ್ರೆ ಖಂಡಿತ ಕಟ್ಟಡಕ್ಕೆ ಏನು ತೊಂದರೆ ಇಲ್ಲ. ಅಂಗನವಾಡಿ ಕಟ್ಟಡ ಅವರು ಅಲ್ಲಿಂದ ಬಿಟ್ಕೊಡುದಿಲ್ಲ ಅಂತಾರೆ ಸರ್. ತುಂಬಾ ಜಗಳ ಆಯ್ತು ಸರ್ ಅಲ್ಲಿಂದ ಬ್ಯಾಲೆನ್ಸ್ ಸರ್. ಆ ಇಶ್ಯೂಸ್ ಇದೆಯಾ? ಹೌದು, ಅದು ಅಲ್ಲ ಬಾಡಿ ಅಂದ್ರೆ ಅವರು ಮಧ್ಯದಲ್ಲಿ ಮಾಡ್ತಾರೆ. ಅದು ಹೊಳೆ ಸೈಡ್ ಕಟ್ಟಡ ಮಾಡೋದು ನಮ್ಮ ಇಲ್ಲ. ಹೊಸ ಅಂಗನವಾಡಿ ಅದಕ್ಕಾಗಿ ನಾವು ಅಂಗನವಾಡಿ ಕಟ್ಟಡದ ಇಶ್ಯೂ ಅಲ್ಲ ಇದು. ಇದು ಹೊಸ ಅಂಗನವಾಡಿ. ಅಂಗನವಾಡಿ ಅಲ್ಲೇ ಇರ್ಬೇಕು. ಇಲ್ಲಿ ಇದು ಅದು ಸರ್ಕಾರ ಮಟ್ಟದಿಂದ ಬಿಲ್ಡಿಂಗ್ ಆದ್ರೆ ನಮ್ಮ ಮಟ್ಟದಲ್ಲಿ ಆಗ್ತದೆ. ಬಿಲ್ಡಿಂಗ್ ಇಶ್ಯೂ ಅಲ್ಲ ಇದು. ಅಲ್ಲಿನ ಅಂಗನವಾಡಿ ಇಲ್ಲಿ ತರಬೇಕು, ಇಲ್ಲ ಇಲ್ಲೇ ಒಂದು ಹೊಸ ಅಂಗನವಾಡಿ ಆಗ್ಬೇಕು. ಇಲ್ಲೇ ಎಷ್ಟು ಜನ ಮಕ್ಕಳು ಇರ್ತಾರೆ ಸರ್? ಇಲ್ಲಿದೆ ಮಕ್ಕಳು 9 ಜನ ಹೋಗ್ತಾರೆ. 8 ರಿಂದ 9. ಎಷ್ಟು ದೂರ ಆಗ್ತದೆ? ಬಹಳ ದೂರ ಆಗ್ತದೆ. ಶಾಸಕರ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಏನ್ ಬಂತು? ಶಾಸಕರು ಇದು ನೆಕ್ಸ್ಟ್ ಇದರಲ್ಲಿ ಹಾಕಿ ಕೊಡ್ತಾರೆ, ಅನುದಾನ ಬರ್ತದೆ, ಬಂದು ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ನಾನು 2 ಕಂಪೋನೆಂಟ್ ಇದೆ. ತಾವು ಅಂಗನವಾಡಿ ಕಟ್ಟಡ ತರಲಿಕ್ಕೆ ಶಾಸಕರು ಪಾಪ ಅವರು ಅವರು ರಾಜ್ಯಾದ್ಯಂತ ತಿರುಗಾಡ್ತಾರೆ. ಈಗ ಅವ್ರಿಗೆ ಇಡೀ ಅವ್ರಿಗೆ ಇದಿರ್ತದೆ, ಶಾಸಕ ಕ್ಷೇತ್ರ ಇರ್ತದೆ. ಅಂಗನವಾಡಿ ಕಟ್ಟಡ ತರಲಿಕ್ಕೆ ಶಾಸನ ಹಸ್ತಕ್ಷೇಪ ಬೇಡ, ಸಾಕಷ್ಟು ಅನುದಾನ ಕಟ್ಟಡ ಬರ್ಲಿಕ್ಕೆ. ಆದ್ರೆ ಅಲ್ಲಿದ್ದು ಅಂಗನವಾಡಿ ಇಲ್ಲಿ ಸ್ಥಳಾಂತರ ಆಗ್ಲಿಕ್ಕೆ
ಅಥವಾ ಇನ್ನು ಹೊಸ ಅಂಗನವಾಡಿನೇ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರೇ ಪ್ರಯತ್ನ ಮಾಡ್ತಾರೆ. ಅಂಗನವಾಡಿಗೆ ಪ್ರಯತ್ನ ಮಾಡ್ತಾರೆ. ಹೊಸ ಅಂಗನವಾಡಿ ಕಟ್ಟಡಕ್ಕಲ್ಲ, ಹೊಸ ಅಂಗನವಾಡಿ ಅಂತ ಹೇಳಿ ಒಂದು ಹೊಸ ಸ್ಯಾಂಕ್ಷನ್ ಆಗುತ್ತೆ. ಅದಕ್ಕೆ ಪ್ರಯತ್ನ ಆಗುತ್ತೆ. ಕಟ್ಟಡ ಆರಾಮ್ ಬರ್ತದೆ, ಕಟ್ಟಡಕ್ಕೆ ಏನೋ ತೊಂದರೆ. ಅದೇ ಹೇಳಿದ್ನಲ್ಲ, ಜಾಗ ಇತ್ತು ಅಂತ ಹೇಳಿದ್ರೆ ನಾವು ಒಂದು ತಿಂಗಳಲ್ಲೇ ಕಟ್ಟಡ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ಲಿಕ್ಕೆ ಆಗ್ತದೆ, ಏನು ಕೊರತೆ ಇಲ್ಲ ಅಂಗನವಾಡಿ ಮಟ್ಟಕ್ಕೆ. ಆದ್ರೆ ನಿಮ್ದು ಬೇರೆ ಕಂಪನಿ ಬೇರೆ ಡಿಸ್ಕಷನ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಂಗನವಾಡಿಗೆ ಬರಬೇಕು, ಇಲ್ಲ ಈಗ ಹೊಸ ಅಂಗನವಾಡಿ ಕಟ್ಟಡ ಅದು ಶಾಸಕ ನೇತೃತ್ವದಲ್ಲಾಗಿ ಅದು ಗೌರ್ಮೆಂಟ್ ಇಂದ ಅವರ ಅದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗ ಹೊಸ ಅಂಗನವಾಡಿ ಸ್ಯಾಂಕ್ಷನ್ ಆಗಿ ಬರಬೇಕಾಗ್ತದೆ. ಅದಕ್ಕೆ ಅಲ್ಲಿಂದಲೇ ಪ್ರಯತ್ನಗಳಾಗಬೇಕು, ಅದು ಪಾಲಿಸಿ ಡಿಸಿಷನ್ ಆಗ್ತದೆ, ಅದು ಅವರೇ ಮಾಡ್ಕೊಂಡು ಅದನ್ನ ಮಾಡಿದ್ರೆ ನಾವೆಲ್ಲರೂ ಮಾಡ್ಬೋದು. ನೀವು ಪಾಲಕರೆಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ಎಷ್ಟು ವರ್ಷ ಆಯ್ತಲ್ಲ ಅಂಗನವಾಡಿ? ಅಲ್ಲೂ ಜಾಗ ಇಲ್ಲ, ಅಲ್ಲೂ ಜಾಗ ಇಲ್ಲ, ಕಟ್ಟಡ ಮಾಡ್ಲಿಕ್ಕೆ ಯಾವುದೇ ತರದ ಜಾಗ ಇಲ್ಲ. ಅಲ್ಲಿ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ? 14. 10 ಜನ ಇದ್ದಾರೆ. ಇಲ್ಲಿದೆ 9 ಜನ. 9 ಸರ್. ಸರಿ, ಅಲ್ಲಿ 10 ಜನ ಮೇಲೆ ಹೋಗ್ತಾರೆ, 14 ಜನ ಆಗ್ತಾರೆ. ಅದ್ರ 4 ಹುಡುಗರು ಇಲ್ಲಿ ಹೋಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ನಮ್ಮನೇಲಿ 2 ಕಡೆಗೆ ಬಾಲು ಮನೆ 14 ಹುಡುಗರು ಆಗ್ತಾರೆ, 4 ಜನ ಹೋಗ್ತಾ ಇದೆ ಆಲ್ರೆಡಿ, ಇಲ್ಲಿ ಹೋಗ್ತಾ ಇದೆ ದೇವಸ್ಥಾನ. ಅದಲ್ಲ ಮಿನಿಸ್ಟರ್ ಅಂದ್ರೆ ಅವ್ರ ಇಲಾಖೆಯಿಂದ ಆಗಬೇಕು, ಅದು ಪಾಲಿಸಿ ಡಿಸಿಷನ್ ಆಗ್ತದೆ. ಅವ್ರ ಇಲಾಖೆ ಮುಖ್ಯಸ್ಥರು ಅದಕ್ಕೆ ಕೈಗೊಳ್ಳುತ್ತೆ. ನಾನು ಹೇಳ್ತಿದ್ದು ಅಂಗನವಾಡಿ ಕಟ್ಟಡಕ್ಕೆ, ಅಂಗನವಾಡಿ ಕಟ್ಟಡಕ್ಕೆ ಮಾತ್ರ ಎಂತ ಸಮಸ್ಯೆ ಇಲ್ಲ. ನಾಳೆ ನೀವು ಅಂಗನವಾಡಿ ಕಟ್ಟಡದ ಜಾಗ ಇರುತ್ತೆ ಕೊಟ್ರೆ ನಾವು ಅದನ್ನ ಒಂದು ತಿಂಗಳಲ್ಲಿ ಅಂಗನವಾಡಿ ಕಟ್ಕೊಡ್ತೇವೆ. 12 ಲಕ್ಷದ ಅಂಗನವಾಡಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಹಾಕಿ ಕೊಡ್ತೀವಿ, ಎಂತ ಸಮಸ್ಯೆ ಇಲ್ಲ. ಆದ್ರೆ ನಾವು ಜಾಗ ಮಾತ್ರ ಪಕ್ಕ ಇದೆ, ಅದೊಂದೇ ನಮ್ಮ ಕಂಡೀಷನ್. ಆಯ್ತು, ಅದಕ್ಕೆ ಪ್ರಯತ್ನ ಮಾಡೋಣ. ನನ್ನ ಬಂದಿದೆ, ನಾನು ಒಂದ್ ಸ್ವಲ್ಪ ಹೇಳ್ತೇನೆ. 1 ಗುಂಟೆ ಜಾಗ ಬೇಕು, 1 ಗುಂಟೆ ಜಾಗನ ಅವ್ರ ಇಲಾಖೆ ಹೆಸರು ಬರ್ಕೊಡ್ಬೇಕು. ಇನ್ನೇನಾದ್ರು ಇದೆಯಾ? ನೀವು ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದು. ಅಂಗನವಾಡಿ ಫಸ್ಟ್ ಸ್ಯಾಂಕ್ಷನ್ ಆಗ ಕಟ್ಟಡ ಆಮೇಲೆ ಏನಾರು ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟೆಲ್ಲ ನೀವು ಊರ್ನ ಒಗ್ಗಟ್ಟಿದ್ರೆ ಏನಾರು ಮಾಡ್ಬೋದು. ಇಲ್ಲಿ ಶಾಲೆ ಜಾಗ ಶಾಲೆ ಜಾಗ ಮತ್ತೆ ಯಾರು 1 ಗುಂಟೆ ಜಾಗ ಕೊಡ್ಬೇಕಾ? ಈಗ ಜಾಗ ಕೊಟ್ಟದ್ದೇ ಜಾಗ ರಾಜ್ಯಗಳು ಮತ್ತೆ ಯಾರು ಲೆಟರ್ ಮಾಡಿ ಅಡ್ಡಿಲ್ಲ ಅಂದ್ರೆ ಈ ಜಾಗ ಕೊಟ್ಟರು 2 ಗುಂಟೆ ಕೊಟ್ಟರು 3 ಗುಂಟೆ ಅವ್ರ ಹತ್ರನೇ 1 ಗುಂಟೆ ಜಾಗ ಪೂರ್ಣ ಹೋಗುದಿಲ್ಲ, ಬೇಕಷ್ಟು ಜಾಗ ಸರ್ ಹೇಳ್ತಿರೋದೇನು ಸ್ಯಾಂಕ್ಷನ್ ಮತ್ತೆ ಮಾಡ್ಕೋಬೇಕು. ಸ್ಯಾಂಕ್ಷನ್ ಆದ್ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಮಾಡ್ಲಿಕ್ಕೆ ಆಗ್ತದೆ, ಆಮೇಲೆ ಕಟ್ಟಡ ಎಲ್ಲಾದ್ರೂ ಮಾಡ್ಬೋದು. ಮಾಡು ಜಾಗ ಅದು ಅದಕ್ಕೆ ಸಂಬಂಧ ಶಾಲೆ ಕಟ್ಟುವುದೇ ಇಲ್ಲ ಆಗಿತ್ತು. ದೂರ ಆದ ಅಂತ ಹೇಳುವ ಖಾಲಿ ಜಾಗ ಎಲ್ಲ ಅಲ್ಲ, ಶಾಲೆ ಕಟ್ಟುವುದೇ ಇಲ್ಲ ಆಗಿತ್ತು. ಅಲ್ಲಾದ್ರೆ ಇದೊಂದು ಕೊಡಿ ನಾನೇ ಕಟ್ಟೋದು. ಇದೊಂದು ಕೊಲಿ ನಾನು ಫಸ್ಟ್ ಕಟ್ಟದವೇ. ನಾನು ದುಡ್ಡಂದಲ್ಲ, ಶ್ರಮ ನಂದೇವು ಒಯ್ಲಿ ನಿಂತಿದ್ದಾರೆ. ಎಷ್ಟು ಮಣ್ಣು ಹೊರಗೆ ಹಾಕಿದ್ದು ವಿಕಾಸ ಹಾಕುದು. GCP ಇಲ್ಲ, ಕೈಲೇವ ಅಲ್ಲೆಲ್ಲ ಇಲ್ಲಿಂದ ತಂದು ಹೊಚ್ಕೊಂಡು ಅವಾಗ ಈ ರಸ್ತೆನೂ ಇದ್ದಿರಲಿಲ್ಲ, ರಸ್ತೆನೂ ಸರಿ ಇಲ್ಲ. ಮತ್ತೊಂದು ಕೋಲಿ ಪಂಚಾಯತ್ ಮೆಂಬರ್ ಆದ್ರು ನಾ ಮಾಡಿದ್ರೆ ಹಾಗೆ ಇದೊಂದು ಮಾಡದಿರುವುದು ಅದು ಅಲ್ಲ. ಕಂಪ್ಯೂಟರ್
ಒಂದು ಅವಶ್ಯಕತೆ ಇತ್ತು ಸರ್, ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು. ಹಾಗಾಗಿ ನಾವು ಸ್ವಲ್ಪ ದಾನಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಅದು ದಾನಿಗಳು ಕಾಂಟ್ಯಾಕ್ಟ್ ಮಾಡ್ತಿರ್ಲಿಕ್ಕೆ ಸ್ವಲ್ಪ ಅನುದಾನ ಸ್ವಲ್ಪ ಆಗಿದೆ. ಓದಿದ್ರಲ್ಲ ಅದೆಲ್ಲ ದಾನಿಗಳಿಂದ ಮತ್ತು ಜನರ ಸಹಕಾರದಿಂದೆಲ್ಲ ಪಡ್ಕೊಂಡಿದ್ದೇವೆ. ಹಾಗಾಗಿ ಸ್ಮಾರ್ಟ್ ಟಿವಿ ಅಂದ್ರೆ ನಮ್ಗೆ ಅದು ತುಂಬಾ ಅನುಕೂಲ ಆಗ್ತದೆ. ಅದರಲ್ಲೇ ನಾವು ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಒಳ್ಳೆ ಕ್ಲಿಯರೆನ್ಸ್ ಇರ್ತದೆ. ಈಗ ನಮ್ಮ ಪ್ರಾಜೆಕ್ಟ್ ಏನಿದೆ ಅಷ್ಟು ಕ್ಲಿಯರೆನ್ಸ್ ಇಲ್ಲ, ಯಾಕಂದ್ರೆ ಕಡಿಮೆ ದುಡ್ಡು ಇರ್ತದೆ, ಒಂದು 5,000 ರೂಪಾಯಿ ಪ್ರಾಜೆಕ್ಟ್. ನಾವು 10,000 ರೂಪಾಯಿ ತಗೊಂಡು ಬಂದ್ರೆ ಅದು ಕ್ಲಿಯರ್ ಬರ್ತದೆ. ಬಟ್ ಸ್ಮಾರ್ಟ್ ಟಿವಿ ಹಾಗಲ್ಲ, ಇನ್ನೂ ಅಟ್ರಾಕ್ಟಿವ್ ಆಗ್ತದೆ. ಹಾಗಾಗಿ ಅದು ಒಂದು ನಮ್ಗೆ ಅವಶ್ಯಕತೆ ಇತ್ತು. ಅಟ್ಲೀಸ್ಟ್ ಅದಾಗಿಲ್ಲ ಅಂದ್ರೆ ಒಂದು ಲ್ಯಾಪ್ಟಾಪ್ ಕೊಟ್ಟು ನಮ್ಗೆ ಈಗ ನಾವು ಆನ್ಲೈನ್ ಕಾರ್ಯಕ್ರಮ ಭಾಳ ಇರ್ತದೆ ಆನ್ಲೈನ್ ಅಲ್ಲಿ. ಮತ್ತೆ ಮಕ್ಕಳಿಗೂ ಸಹಿತ ಅದನ್ನು ನಾವು ಪಾಠಗಳನ್ನು ಡೌನ್ಲೋಡ್ ಮಾಡಿಕೊಂಡು ತೋರಿಸಬಹುದು. ಹಾಗಾಗಿ ಅದೊಂದು ಅವಶ್ಯವಾಗಿತ್ತು. ತಮ್ಮ ಸರ್ಕಾರದಿಂದ ಸಾಧ್ಯ ಆದರೆ ನೋಡಿ ಸರ್. ಆಮೇಲೆ ಉಳಿದಂತೆ ನಮ್ಮಲ್ಲಿ ಈಗ ಟೈಲ್ಸ್ ಹಾಕುವುದು, ಭಾಗಶಃ ಇದೆ. ಅದನ್ನ ನಾವು ಇವತ್ತು ಮೆಂಬರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ಕೊಳ್ತಿದ್ದೇವೆ. ನಿಮ್ಮಲ್ಲಿ ಸಾಧ್ಯ ಆದ್ರೆ ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಪಂಚಾಯತಿ ಥ್ರೂಯಿಂದ ಮಾಡ್ಕೊಡ್ತಾರೆ. ಆಮೇಲೆ ಇನ್ನು ನಮ್ಮ ಈಗ ಒಂದು 4 ದಿನಗಳ ಕಾಲ ಅಜಿತ್ ಸರ್ ಅವರು ಮತ್ತು ಚಿದಂಬರ್ ಸರ್ ಅವರು ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಪರಿಶೋಧನೆಯನ್ನು ನಡೆಸಿದ್ದಾರೆ. ಇದು ವಿಷಯವನ್ನು ಯಥಾವತ್ತಾಗಿ ಅವರು ಹೇಳಿದ್ದಾರೆ. ನಮ್ಮ ಹತ್ರ ಫಸ್ಟ್ ದಿನ ಬಂದಾಗಲೇ ಹೇಳಿ ಸರ್, ನಾವು ಹೇಗಿದೆ ಹಾಗೆ ಮಾಡ್ತಾರೆ. ಓಕೆ ಸರ್, ನೀವು ಹೇಗಿದೆ ಹಾಗೆ ಮಾಡಿ. ಯಾಕಂದ್ರೆ ಇಲ್ಲಿ ಏನು ಮುಚ್ಚುಮರೆ ಇಲ್ಲ. ಯಾಕಂದ್ರೆ ನಾವು ಪಾಲಕರ ಜೊತೆ ಚೆನ್ನಾಗಿದ್ದೇವೆ. ನಾವೇ ಹೇಳ್ತೇವೆ ಅವರಿಗೆ, ನಿಮ್ದು ಏನು ಸಮಸ್ಯೆ ಇದೆ ನಮ್ಮ ಹತ್ರ ಹೇಳಿ. ನಮ್ದೇನಾದ್ರೂ ತಪ್ಪು ಇದ್ರೆ ನಾವು ಅದನ್ನ ಸರಿ ಮಾಡ್ಕೊಳ್ತೇವೆ. ನೀವು ಸೇರ್ಕೊಂಡು ಹೋಗ್ಬೇಕು, ಇದೊಂದು ಕುಟುಂಬ ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತಿದ್ದೇವೆ. ಹಾಗಾಗಿ ಸರ್ ಹೇಳಿದ್ವಿ ನಾವು, ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ಅಂತ. ಹಾಗಾಗಿ ಅವರು ಪಾರದರ್ಶಕವಾಗಿ ಮಾಡಿದ್ದಾರೆ. ಮತ್ತೆ ಪಾಲಕರನ್ನ ಭೇಟಿ ಮಾಡಿದ್ದಾರೆ, ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಅವರಲ್ಲಿ ಸಹಿತ ಒಳ್ಳೆಯ ಅಭಿಪ್ರಾಯಗಳು ಬಂದಿವೆ. ಇದೇ ಒಳ್ಳೆಯ ಅಭಿಪ್ರಾಯವನ್ನು ನಾವು ಮುಂದೆ ಸಹಿತ ಇಟ್ಕೊಳ್ಳೋ ಜವಾಬ್ದಾರಿ ಸಹಿತ ನಮ್ಮ ಮೇಲೆ ಇದೆ. ಅದು ನಾವು ಖಂಡಿತ ಇಟ್ಕೊಳ್ತೇವೆ. ಹಾಗಾಗಿ ತಮಗೆ ಸಹಿತ ಸರಿ ಗುರು ಸರ್ಗಳಿಗೆ ಧನ್ಯವಾದಗಳು. ಇನ್ನು ನಮಗೆ ಪಾಲಕರು ಅಂದ್ರೆ ಇಲ್ಲಿಯ ಪಾಲಕರು ಸ್ವಲ್ಪ ಏನು ಹೆಚ್ಚಿನವರು ಏನು ತುಂಬಾ ಶ್ರೀಮಂತ ಏನೂ ಇಲ್ಲ ಸರ್. ಹೆಚ್ಚಿನವರೆಲ್ಲ ದುಡ್ಡು ತಿನ್ನುವಂತವ್ರೆ. ಒಂದು ಸ್ವಲ್ಪ ಜನ ಮಾತ್ರ ಸ್ವಲ್ಪ ಹಾಗೆ ಇದ್ದಾರೆ, ಅಂದ್ರೆ ಸಾಮಾನ್ಯ ಮಟ್ಟದಲ್ಲಿ ಇದ್ದಾರೆ. 1-2 ಜನ ಸ್ವಲ್ಪ ಶ್ರೀಮಂತ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಏನು ಕೆಲವು ಶಾಲೆಗಳಿಗೆ ಏನಾದ್ರೂ ಸೌಕರ್ಯಗಳು ಬೇಕಂದಾಗ ಆದಷ್ಟು ಅವರ ಕೈಲಾದ ಮಟ್ಟಿಗೆ ಸಹಾಯ ನೀಡ್ತಾರೆ. ಆ ಒಂದು ಖುಷಿ ನಮ್ಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಪಾಲಕರು ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸರ್ ಅವರು ನಮ್ಮ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಲ್ಲಿ ನಮ್ಮ ಮನವಿಯನ್ನ ಅಥವಾ ನಮಗೆ ಬೇಕು ಅನ್ನೋದನ್ನ ಹೇಳ್ಕೊಂಡಿದ್ದೇವೆ. ಅವರು ಸಹಿತ ಉದಾಹರಣೆ ಮಾಡಿ ನಮ್ಮ ಶಾಲೆಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ ಅವರಿಗೆ ಧನ್ಯವಾದಗಳು ಹೇಳೋದಿದೆಯಾ? ಎಲ್ರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಒಂದು 4 ದಿನಗಳ ಕಾಲ ಈ ಶಾಲೆಯ ಸಮಗ್ರ ಚಿತ್ರಣವನ್ನ ಡಾಟಾವನ್ನು ಕಲೆಕ್ಷನ್ ಮಾಡಿ ಇವತ್ತಿನ ದಿವಸ ಕೊನೆಯ ಒಂದು ಗಳಿಗೆ ಒಂದು ಸಭೆಯನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಸಭೆಯಲ್ಲಿ ಉಪಸ್ಥಿತರುವಂತಹ ಈ ಶಾಲೆಯ ಅಧ್ಯಕ್ಷರೇ, ಆತ್ಮೀಯರು ಹಾಗೂ ಈ ಸಮಗ್ರ ಶಿಕ್ಷಣ ಕರ್ನಾಟಕದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕರಾದಂತಹ ಚಿದಾನಂದ ಗೌಡ್ರೆ, ಶಾಲೆಯ ಮುಖ್ಯಾಧ್ಯಾಪಕರೇ, ಸಹಶಿಕ್ಷಕರೇ, ಎಲ್ಲ ಪಾಲಕವೃಂದವರು, ಒಂದು ರೀತಿಯಲ್ಲಿ ಒಂದು ಪಾಲಕರ ಸಭೆನೇ ಆಗಿದೆ. ಉಪಜೇಳಕೇರಿ ಸರ್ಕಾರಿ ಕಿರಿಯ ಶಾಲೆಯ ಒಂದು ಉಪಜೇಳಕೇರಿಯ ಒಂದು ಪಾಲಕರ ಸಭೆ, ಶಾಲೆಯ ಒಂದು ಪಾಲಕರ ಸಭೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಬಹಳ ಖುಷಿ ಆಗ್ತಿದೆ. ಮಕ್ಕಳ ಸಂಖ್ಯೆ 14 ಇದೆ, ನೆರೆದವರ ಸಂಖ್ಯೆ ಅದಕ್ಕಿಂತ ಹೆಚ್ಚಿದೆ. ಆ ಲೆಕ್ಕದಲ್ಲಿ ಬಹಳ ಖುಷಿ ಆಗ್ತದೆ. ಯಾಕಂತ ಉಪಸ್ಥಿತಿ ಯಾಕಂತ ಕೇಳಿದ್ರೆ ಮಕ್ಕಳ ಬಗ್ಗೆ ಕಾಳಜಿಯನ್ನು ತೋರಿಸ್ತದೆ. ಮಕ್ಕಳ ಬಗ್ಗೆ ಕಾಳಜಿ ಇದ್ದಾಗಲೇ ಆ ಒಂದು ಶಾಲೆಯ ಕಾರ್ಯಕ್ರಮಗಳಿಗೆ ಪಾಲಕರು ಆಗಮಿಸ್ತಾರಂತ ಅಂದ್ಕೊಂಡಿದ್ದೇನೆ.
ಬಹಳ ಹೆಸರು ಬಹಳ ಚೆನ್ನಾಗಿದೆ. ನಾನು ಪ್ರಥಮ ಬಾರಿಗೆ ಬರ್ತಾ ಇದ್ದೇನೆ. ನಾನು ಅದೇ ಪರ್ಫೆಕ್ಟ್ ಹೇಳ್ತಾ ಇದ್ದೆ. ನಾನು ಈ ಕಡೆ ಇಡಿಗುಂಜಿ ತನಕ ಬಂದ್ರೆ ಈ ಭಾಗದಲ್ಲಿ ಈ ಭಾಗದ ರೋಡಲ್ಲಿ ಬೈಲಾರ್ ತನಕ ಬಂದಿದ್ದೆವು. ಈ ಮುಂದೆ ಬರಲಿಲ್ಲ. ಉಪ್ಪಂಜಾಳ ಕೇರಿ ಹೀಗೆ ಕ್ಯೂರಿಯಾಸಿಟಿ ಕೇಳ್ತಿದ್ರೆ ಏನಿದು ಉಪ್ಪಂಜಾಳ ಕೇರಿ ಹೆಸರು ಹೆಂಗ್ ಬಂತು? ಹಿರಿಯರು ಹೇಳ್ಬೋದು. ಏನೋ ಇರ್ಬೇಕು, ಏನೋ ಇಷ್ಟ ಇರ್ತದೆ. ಒಂದು ಬಹಳ ಇವ್ರು ಹೇಳಿದಾಗೆ ವರದಿಯರು ಹೇಳಿದಾಗೆ ಬಹಳ ಒಂದು ಸುಂದರವಾದ ಪರಿಸರ. ಆ ಪರಿಸರದಲ್ಲಿ ಒಂದು 96ರಲ್ಲಿ ಎಲ್ಲ ಒಂದು ಈ ಭಾಗದ ನರದೇಹಗಳಿಂದ ಒಂದು ಶಾಲೆ ಸ್ಥಾಪನೆ ಆಗ್ತದೆ. ಅದಾದ ನಂತರ ಇಲ್ಲಿ ತನಕ ನಡ್ಕೊಂಡು ಬರ್ತದೆ. ಶಾಲೆ ಶಿಕ್ಷಕರಿಂದ ಮಾತ್ರ ನಡೆಯುವುದಿಲ್ಲ, ಮಕ್ಕಳ ಉಪಸ್ಥಿತಿಯಿಂದಲೂ ಮಾತ್ರ ನಡೆಯುವುದಿಲ್ಲ. ಇದೊಂದು ಸಮುದಾಯದ ಒಂದು ಚಿಂತನೆ. ಸಮುದಾಯ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದಾಗ ಶಾಲೆಗಳು ಶಿಕ್ಷಕರು ಅವ್ರ ಪಾಡಿಗೆ ಶಾಲೆ ನಡೆಸ್ಕೊಂಡು ಹೋಗ್ತಾರೆ. ಅವ್ರ ಮಕ್ಕಳಿಗೆ ಪಾಠ ಹೇಳ್ತಾರೆ ಅಂತ ಹೇಳಿದ್ರೆ ಆ ರೀತಿಯ ಒಂದು ಉತ್ತಮ ರಿಸಲ್ಟ್ ಗಳನ್ನ ನೀವು ಬಾಲಕರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳ್ಬೋದು ಶಿಕ್ಷಕರಿಗೆ ಅವ್ರಿಗೆ ಒಂದು ಸಂಬಳ ಬರ್ತದೆ, ಅವರಿಗೆ ತಿಂಗಳ ಕಂಡಿನ ಸಂಬಳ ಬರ್ತದೆ, ಅವ್ರ ಪಾಡಿಗೆ 4 ಅಕ್ಷರ ಕಳಿಸ್ಬೋದು ಅಥವಾ ಎಲ್ಲರೂ 4 ಹೇಳಿದ್ರೆ ಹೋಗ್ಬೋದು. ಆದ್ರೆ ಈ ಶಾಲೆಯಲ್ಲಿ ಆ ರೀತಿ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಪಾಲಕರ ಮಾನಿಟರಿಂಗ್ ಆಗಿದೆ. ಈ ವರದಿಯಲ್ಲಿ ಹೇಳಿದ ಹಾಗೆ ಮತ್ತು ವರದಿಯಲ್ಲಿ ನೀವು ಹೇಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಶಿಕ್ಷಕರು ಬಹಳ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ವರದಿಯಲ್ಲಿ ಹೇಳಿದಂತ ಪುಸ್ತಕದಲ್ಲಿ ನೋಡಿದ್ರೆ ಅವರಿಗೆ ಮಕ್ಕಳಿಗೆ ಹೊಸತನವನ್ನು ಮಾಡೋದಿದೆ. ಈಗಾಗಲೇ ಅವರು ನಮ್ಮ ವಿನಂತಿ ಹೇಳ್ಕೊಂಡು ನಮಗೊಂದು ಹೊಸದೊಂದು ಲ್ಯಾಪ್ಟಾಪ್ ಬೇಕು ಅಥವಾ ಕಂಪ್ಯೂಟರ್ ಬೇಕು ಅಥವಾ ಇನ್ನೊಂದು ಯಾವ್ದೋ ಸ್ಮಾರ್ಟ್ ಟಿವಿ ಬೇಕು. ಸೊ ಈ ರೀತಿಯ ಒಂದು ಅವರ ಇದರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನೋ ಹೊಸತನವನ್ನ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ಮಕ್ಕಳಿಗೆ ಹೊಸದನ್ನ ಹೇಳ್ಕೊಳಿದ್ದಾರೆ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ಫಾಸ್ಟ್ ಇಲ್ಲ, ಹೊಸತನ ಅಂದ್ರೆ ಎಲ್ಲ ಟೆಕ್ನಿಕಲ್ ಯುಗ. ಟೆಕ್ನಿಕಲ್ ಯುಗದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳು ಉಳಿದ ಶಾಲೆಯ ಮಕ್ಕಳಿಗಿಂತ ಯಾವುದ್ರಲ್ಲೂ ಕಡಿಮೆ ಆಗಬಾರದು ಅಂತ ಹೇಳಿ ಅವ್ರು ಆಲೋಚನೆ ಮಾಡಿದ್ದಾರೆ. ನೋಡಿದ್ರೆ ಸರ್ ನಮ್ಮ ಇದರಲ್ಲಿ ಈಗ ಕಂಪ್ಯೂಟರ್ಗಳನ್ನ ಕೊಡ್ಲಿಕ್ಕೆ ನಾನು ಈಗಾಗಲೇ ಒಂದು ಶಾಲೆಗೆ ಅವ್ರಿಗೂ ಇದ್ದಾರೆ ಕೇಳಿದ್ದೆ, ಅವರು ರಿಕ್ವೆಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಪ್ರೊಸೆಸ್ ಮಾಡ್ತಾ ಇದ್ದೇವೆ. ನೀವು ಒಂದು ರಿಕ್ವೆಷನ್ ನನಗೆ ಕೊಡಿ ನೋಡ ನಮ್ಮ ಕೈಲಾಗೋದು ಏನಾಗ್ತದೆ ಅಂತ ನಾವು ಮಾಡಿದ ಪಂಚಾಯತ್ ಇದ್ರಲ್ಲೇ ನಮ್ಮಲ್ಲಿ ಈಗ ನೀವು ಮತ್ತೊಂದು ರಿಕ್ವೆಷನ್ ಕೊಡಿ, ಕಾಂಪೌಂಡ್ ಅನ್ನ ನಾವು ಕಟ್ಸ್ಕೊಡ್ಬೋದು. ಈಗ ಇವರು ನರೇಗಾ ಇದನ್ನು ಕೂಡ ಸೋಷಿಯಲ್ ಮಾಡ್ತಾರೆ ನಮ್ಮ ಜನರು. ನರೇಗಾದಲ್ಲಿ ಶಾಲಾ ಕಾಂಪೌಂಡ್ ಗಳನ್ನ ನಾವು ನಿರ್ಮಿಸಿಕೊಡ್ಲಿಕ್ಕೆ ಅವಕಾಶ ಇದೆ. ಶಾಲಾ ಕಾಂಪೌಂಡ್ ಗಳನ್ನ ನಾವು ಎಷ್ಟು ಖರ್ಚಾಗಿದ್ರು ಕೂಡ ನರೇಗಾ ಅಡಿಯಲ್ಲಿ ನಿಮ್ಮ ಪಂಚಾಯತಿ ಮೆಂಬರ್ಗಳ ಕಾನ್ಫಿಡೆನ್ಸ್ ಹೊಂದಿದೆ ನಾವು ಅದು ಮಾಡ್ಕೊಡ್ತೇವೆ. ಅದೊಂದು ರಿಕ್ವೆಷನ್ ಕೊಡಿ. ಇನ್ನು ನೀವು ಕೇಳಿದಂತ ಕೆಲವು ಪರಿಕರದ ಬಗ್ಗೆ ಹೇಳ್ಬೇಕಂತ ಹೇಳಿ ಒಂದು ರಿಕ್ವೆಷನ್ ಕೊಡಿ. ನಾವು ನಮ್ಮ ತಾಲೂಕಾ ಪಂಚಾಯತಿ ಅನುದಾನದ ಅಡಿಯಲ್ಲಿ ಅಥವಾ ಯಾವ್ದೋ ದಾನಿಗಳ ಸಿಗ್ತಾರೆ ಅಂತ ನೋಡ್ಕೊಂಡು ಮಾಡ್ತೇವೆ. ಯಾಕಂದ್ರೆ ಸಾಕಷ್ಟು ನಾವು ಈ ಕಾರ್ಪೊರೇಟ್ ಸೆಕ್ಟರ್ಗಳನ್ನ ಈಗ ಬೇರೆ ಬೇರೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ನೋಡೋಣ ಅಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಅದು ಮತ್ತೆ ದಯವಿಟ್ಟು ಮಹಾಗಣಪತಿಯ ಒಂದು ಕೃಪಾ ಕಟಾಕ್ಷ ಇದ್ದಿದ್ರೆ ಅದು ಏನು ಬರ್ಲಿಕ್ಕಿಲ್ಲ ಅಂತ ಹೇಳೋದು ನಾವು ಖಂಡಿತ ಪ್ರಯತ್ನ ಮಾಡ್ತೇವೆ. ಇನ್ನು ಈ ವರದಿಯಲ್ಲಿ ಹೇಳಿದಾಗೆ ಕೆಲವು ಅಂಶಗಳನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಗಳನ್ನ ಹೇಳಿದ್ದಾರೆ. ಬಹಳ ಖುಷಿ ಅಂತ ಒಂದು ಅಂಶ ಅಂತ ಕೇಳಿದ್ರೆ ಇಲ್ಲಿಯ ದಾನಿಗಳ ಬಗ್ಗೆ ಈಗ ನಾನು ಹೇಳಲೇಬೇಕಾಗ್ತದೆ. ಇವರು ರಾಜು ತಿಮ್ಮಪ್ಪ ನಾಯ್ಕರು ಅವರಾಗ್ಲಿ, ವಿನಯ್ ರಾಮ್ ಹೆಗಡೆ ಆಗ್ಲಿ, ಉಮೇಶ್ ಮೇಸ್ತಾ, ಸಂಜಯ್ ಯಾಜಿ, ಮಹೇಶ್ ರಾಮ ಮೇಸ್ತಾ, ಸುರೇಶ್ ಟಿ ನಾಯ್ಕ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲ ಶಾಲೆಗಳಿಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ಇದು ಬಹಳ ಮತ್ತು ಇದಕ್ಕಿಂತ ಹಿಂದೆ ಇದೆ, ಬೇರೆ ಬೇರೆ ಎಲ್ಲ ಇದೆ. ರಿಸಲ್ಟ್ ಇದ್ದದ್ದೇ ಇವೆಲ್ಲ ಇರ್ತದೆ. ಇವೆಲ್ಲ ನಮ್ಮ ಶಾಲೆಯ ಕಾಳಜಿ ಬಗ್ಗೆ ಶಾಲಾ ಕಾಳಜಿಗಳು. ಇವರ್ಯಾರು ಇವ್ರ ಮಕ್ಕಳು ಓದ್ತಿರ್ಬೋದು ಅಥವಾ ಇವರೆಲ್ಲ ಹಿಂದೆ ವಿದ್ಯಾರ್ಥಿಗಳಾಗಿರ್ಬೋದು, ಏನಾಗಿರ್ಬೋದು, ಅವ್ರು ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿಯ ಒಂದು ಕೊಡುಗೆಗಳನ್ನು ಕೊಡ್ತಾರೆ ಅಂತ ನಿಜಕ್ಕೂ ಶ್ಲಾಘನೀಯವಾದ ಒಂದು ಅಂಶ. ಸೊ ಇದೇ ರೀತಿಯ ಇದನ್ನ ಉದ್ಯೋಗಿರಿಯವರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಸರ್ಗಳಿಗೆ ಗೊತ್ತಿದೆ, ಮುಖ್ಯಾಧ್ಯಾಪಕರಿಗೆ ಗೊತ್ತು, ಸಹ ಶಿಕ್ಷಕರಿಗೆ ಗೊತ್ತಿದೆ, ಸರ್ಕಾರಗಳಿಂದ ಶಾಲೆಗಳಿಗೆ ಶಾಲಾ ಫಸ್ಟ್ ಲಾಸ್ಟಿಗೆ ಒಂದು ಪಾಯಿಂಟ್ ಹೇಳಿದ್ರು ಇವರು, ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ ಅಂತೇಳಿ. ಖಂಡಿತ ಉಳಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರನು ಕೂಡ ಆಲೋಚನೆಗಳು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಜಪಾನ್ ಅಂತ ಒಂದು ದೇಶದಲ್ಲಿ ಟೋಕಿಯೋ ಅದರ ರಾಜಧಾನಿ, ಅದರಿಂದ ಒಂದು ಸಾಧಾರಣ ಒಂದು 600 ಕಿಲೋಮೀಟರ್ ದೂರದಲ್ಲಿ ಅಥವಾ ಅದಕ್ಕಿಂತ ಮೇಲೆ ಅದೊಂದು ನಮ್ಮ ಕಾಶ್ಮೀರದ ಹಾಗೆ ಹಿಮ ಬೀಳುವಂತ ಪ್ರದೇಶ. ಅದರಲ್ಲಿ ಒಬ್ಳು ಹುಡುಗಿ ಶಾಲೆ ಹೋಗ್ತಾಳೆ ಅಥವಾ ಕಾಲೇಜಿಗೆ ಹೋಗ್ತಾಳೆ. ಅವಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಅವರ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಅವರ ಮಾಧ್ಯಮಿಕ ಶಾಲೆಗೆ ಬರೋ ತನಕ ಒಬ್ಬಳ ಸಲುವಾಗಿ ಟ್ರೈನ್ ಓಡಿಸ್ತಾ ಇದ್ದಾರೆ. ಒಂದು ಹುಡುಗಿಯ ಸಲುವಾಗಿ ಒಂದು ಟ್ರೈನ್. ಆ ಟ್ರೈನು ಆ ಹುಡುಗಿಯ ಮಾಧ್ಯಮಿಕ ಶಿಕ್ಷಣ ಆದಂತ ಬಂದಾಗ
ಅಂದ್ರೆ ಶಿಕ್ಷಣಕ್ಕೆ ಆ ದೇಶ ಅಥವಾ ಆ ದೇವರು ಕೊಡುವಂತ ಮಹತ್ವ ಅದಂತೆ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ನಾವು ಒಂದು ಶಾಲೆ ಒಂದು ಒಂದೊಂದು ಅಂತ ಹೇಳಿದ್ರೆ ಎಕನಾಮಿಕಲಿ ಆಲೋಚನೆ ಮಾಡ್ತೇವೆ. ಒಂದು ಶಾಲೆ ಒಂದು ಮಕ್ಕಳಿಗೆ ಒಂದು 2-3 ಜನಕ್ಕೆ ಒಂದು, ಹಾಗಾದ್ರೆ ಅವರ ಎಷ್ಟು ಖರ್ಚಾಗ್ತದೆ, ಅವ್ರದ್ದೇ ಕ್ಯಾಲ್ಕುಲೇಷನ್ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಆ ರೀತಿ ಕ್ಯಾಲ್ಕುಲೇಷನ್ ಎಲ್ಲ ಇಲಾಖೆಯವರು ಹಾಕ್ತಾರೆ. ಯಾಕಂದ್ರೆ ಖರ್ಚುಗಳನ್ನು ಸರಿ ತೋರಿಸ್ಕೋಬೇಕಾದ ಒಂದು ಅನಿವಾರ್ಯತೆಯಲ್ಲಿ ನಾವು ಬಂದಿದ್ದೇವೆ. ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಾಗ ಈ ಶಿಕ್ಷಣಕ್ಕೆ ಕೊಡುವಂತ ಅನುದಾನ ಕಡಿಮೆ ಮಾಡ್ತಾ ಬರ್ತದೆ. ಸೊ ಆ ಒಂದು ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೆ ಒಂದು ಟ್ರೈನ್ ಅನ್ನು ಓಡಿಸ್ತಾರೆ ಅಂತ ಹೇಳಿದ್ರೆ ಅವ್ರ ಶಿಕ್ಷಣಕ್ಕೆ ಕೊಟ್ಟಂತ ಇಂಪಾರ್ಟೆನ್ಸ್ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವಂತಾಗ್ತದೆ. ಅಂದ್ರೆ ಇದು ಶಾಲೆಗಳಿಗೆ ಈಗ ನಾವು ಅನುದಾನ ಅಥವಾ ದಾನಿಗಳಿಂದ ತಗೊಳ್ಳುವಂತದ್ದಾಗದೆ ಅದು ನಮ್ಮ ಸರ್ಕಾರ ವತಿಯಿಂದ ಕೊಡುವಂತದ್ದಾಗಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಹೆಚ್ಚಿನ ಬೆಳವಣಿಗೆಗಳನ್ನು ನಾವು ನಿರೀಕ್ಷಿಸಬಹುದೇನೋ. ಆ ನಿಟ್ಟಿನಲ್ಲಿ ಕೆಲಸನೂ ಕೂಡ ಆಗ್ಬೇಕಾಗ್ತದೆ. ಮತ್ತು ತಾವುಗಳು ಕೂಡ ಪಾಲಕರು ಕೂಡ ಈ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಅಂಗನವಾಡಿ ಬಗ್ಗೆ ಹೇಳಿದ್ರಿ, ನಾನು ಹೇಳಿದೆ ಅಂಗನವಾಡಿಯಲ್ಲಿ ನೀವು ಅಂಗನವಾಡಿ ಸ್ಯಾಂಕ್ಷನ್ ಮಾಡಿಕೊಂಡ ಅಂಗನವಾಡಿ ಸ್ಯಾಂಕ್ಷನ್ ಆಯ್ತು ಉಪಯೋಗ ಕೇಳಿ ಅಂತ ಹೇಳಿದ್ರೆ ಅನುದಾನದ ಕೊರತೆ ಏನೂ ಇಲ್ಲ. ನಾವು ಕೇಳೋದು ಖಾಲಿ 1 ಗುಂಟೆಯ ಜಾಗನ ಆ ಇಲಾಖೆಗೆ ಬರ್ಕೊಟ್ರೆ ಸುಸಜ್ಜಿತವಾದ ಕಟ್ಟಡ, ಅದರಲ್ಲಿ 2 ಕಾಂಪೋನೆಂಟ್ ಇದೆ, 12 ಲಕ್ಷ ಬಂದಿದೆ, 15 ಲಕ್ಷ ಬಂದಿದೆ. ಅದನ್ನು ಯಾವ್ದು ನಿಮ್ಮ ಆಪ್ಷನ್ ಬಿಟ್ಟು ಅದನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಆದ್ರೆ ಅಂಗನವಾಡಿ ಇಲ್ಲಿ ಶಿಫ್ಟ್ ಆಗುವಂತದ್ದು ಸ್ವಲ್ಪ ಪಾಲಿಸಿ ಡಿಸಿಷನ್ ಆಗ್ತದೆ. ಶಾಸಕರ ಮಟ್ಟಿಗೆ ನಾ ಶಾಸಕರ ಟಿಎ ಜೊತೆಗೆ ಅದನ್ನು ಕೂಡ ಒಂದು ಇಕ್ವೇಶನ್ ಕೊಡ್ತಾರೆ. ಶಾಸಕರ ಟಿಎ ಜೊತೆಗೆ ಮಾತಾಡ್ತಾರೆ. ಅದು ನಿಮ್ದಲ್ಲಿ ಬೇಡ, SDMC ಅದನ್ನು ಬೇಕಾದ್ರೆ ಒಂದು ಪರಿಶೀಲನೆ ಮಾಡ್ತೇವೆ. ನಮ್ಮಿಂದ ಏನಾಗ್ಬೋದು ಅಂತ ನಾವು ಪರಿಶೀಲನೆ ಮಾಡ್ತೇವೆ. ಬಹಳ ಖುಷಿಯಾಗಿದೆ ಇವತ್ತಿನ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ. ನಾನು ಪರಿಪರಿಯಾಗಿ ಕೇಳಿದೆ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳಿ. ಅದರಿಂದ ಒಂದೇ ಅಂಶ ಗಮನಕ್ಕೆ ಬರ್ತದಂದ್ರೆ ಮೇಲ್ನೋಟಕ್ಕೆ ಬರ್ತದೆ, ಎಲ್ಲವೂ ಕೂಡ ಸರಿಯಾಗಿದೆ ಅಂತ. ಸೊ ಶಿಕ್ಷಕರು, ಪಾಲಕರು ಇವರೆಲ್ಲ ಸೇರಿಕೊಂಡು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳ ಶಿಕ್ಷಣದ ಕಡೆಗೆ ಗಮನ ಹರಿಸ್ತಿದ್ದಾರೆ. ಸರ್ಕಾರದ ಅಂಶನೂ ಕೂಡ ಒಂದೇ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಹೇಳಿದ್ರೆ ಈ ನಿಮ್ಮ ಶಿಕ್ಷಣ ಇಲಾಖೆಗೆ ವಸ್ತು, ನಮ್ಮ ಇಲಾಖೆಗೆ ಅದು ಈ ಹಿಂದಿನದು ಕೂಡ ಜಾರಿಯಲ್ಲಿದೆ. ಅದೇ ಕೆಲವು ಯೋಜನೆಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇದೆ. ಅದೇ ರೀತಿ ಕೆಲವು ಪಂಚಾಯತ್ ಕೆಲಸ ಮಾಡಿದ್ರೆ ಗೊತ್ತಿರ್ತದೆ, 15 ಹಣಕಾಸು, 14 ಹಣಕಾಸು, 13 ಹಣಕಾಸು. ಸೊ ಈ ರೀತಿಯೂ ಕೂಡ ಇದೇ ರೀತಿ ಸೋಷಿಯಲ್ ಆಡಿಟ್ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಸರ್ಕಾರ ಇದರಲ್ಲಿ ಏನ್ ನಿರೀಕ್ಷಣೆ ಮಾಡ್ತಾರೆ, ಇದು ಜನರಿಗೆ ಮುಟ್ಟಬೇಕಾಗಿದೆ. ಸೊ ಜನರಿಂದ ಕೈಗೆ ಆಡಿಟ್ ಮಾಡಿಸಿದ್ರೆ ಸೊ ಆ ಮಟ್ಟಿಗೆ ಅದು ಜನರಿಗೆ ಮುಟ್ತದೆ ಅಂತ ಹೇಳಿ ಸರ್ಕಾರದ ಭಾವನೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೆಲವು ಒಳ್ಳೆಯ ಅಂಶಗಳು ಈ ಸಾಮಾಜಿಕ ಪರಿಶೋಧನೆಯನ್ನು ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಇನ್ನು ಮುಂದಿನ ಎಲ್ಲಾ ಸರ್ಕಾರಿ ಯೋಜನೆಗಳು ಕೂಡ ಸಾಮಾಜಿಕ ಒಂದು ಪರಿಶೋಧನೆಗೆ ಒಳಪಡಬಹುದು ಕೂಡ. ಯಾಕಂದ್ರೆ ಕೇಳಿದ್ರೆ ಸರ್ಕಾರ ಇದರಿಂದ ಒಳ್ಳೆಯ ಜನಕ್ಕೆ ಗೊತ್ತಾಗ್ತದೆ. ಸೊ ಜನಕ್ಕೆ ಗೊತ್ತಾದಾಗ ಆಟೋಮೆಟಿಕ್ ರಿಸಲ್ಟ್ ಬರ್ತದೆ. ಮತ್ತೆಂತ ಇಲ್ಲ, ಈ ಆಡಿಟ್ ಗಳ ಸಿಸ್ಟಮ್ಗಳು ಮೊದಲೇನಾಗ್ತಿತ್ತು ಕೇಳಿದ್ರೆ ಕ್ಲೋಸ್ ಡೋರ್ಸ್ ಅಲ್ಲಿ ಆಗ್ತಿತ್ತು. ಕ್ಲೋಸ್ ಡೋರ್ ಅಂತ ಹೇಳಿದ್ರೆ ಅಡಿಟರ್ ಬರ್ತಾ ಇದ್ರು, ಅಡಿಟರ್ ಹೋಗ್ತಾ ಇದ್ರು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಈಗ ಒಂದು ಸೋಷಿಯಲ್ ಆಡಿಟ್ ಅಂದ್ರೆ ಜನರ ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಇನ್ನು ಆಡಳಿತ ವರ್ಗಕ್ಕೆ, ಇಲ್ಲಿ ಶಿಕ್ಷಕರಿಗೆ, ನಮ್ಮಲ್ಲಿ ಪಂಚಾಯತಿ ಆಡಳಿತ ವರ್ಗಕ್ಕೆ ಅಥವಾ ಅಧಿಕಾರಿಗಳಿಗೆ ಒಂದು ಚುರುಕು ಮುಟ್ಟುವಂತ ಕೆಲಸ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ನಾನು ಇಂದನ ಈ ಸೋಷಿಯಲ್ ಆಡಿಟ್ ತಂಡ ಆಗಿ ಕೆಲಸ ಮಾಡಿದಂತಹ ಅವರ ಟೀಮ್ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಅದೇ ರೀತಿ ಉತ್ತಮವಾಗಿ, ಅತಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಇಲ್ಲಿನ ಶಾಲಾ ಮುಖ್ಯಾಧ್ಯಾಪಕರಿಗೆ ಹಾಗೂ ಸಹ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಎಲ್ಲ ಪಾಲಕ ವರ್ಗದವರಿಗೂ ಕೂಡ ಈ ಶಾಲೆಯನ್ನ ಇಷ್ಟು ಚಂದವಾಗಿ ಇಟ್ಕೊಂಡಿದ್ದಕ್ಕೆ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಇಲ್ಲಿವರೆಗೆ ಶ್ರೀ ಕೇಳುಕುಮಾರ್ ಅವರು ಈ ಒಂದು ಸಭೆಯ 4 ದಿನಗಳ ಸಾಮಾಜಿಕ ಪರಿಶೋಧನಾ ಒಂದು ವರದಿಯ ಬಗ್ಗೆ ಮಾತಾಡಿದ್ರು. ಖುಷಿ ಇದೆ ಸರ್ ನಮಗೆ. ತಾವು ನಮ್ಮ ಈ ಶಾಲೆಯ ನಾವೇನು ಬೇಡಿಕೆಗಳು ಇಟ್ಟಿದ್ದೀವಿ, ಏನು ನಾವು ನಮಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀವಿ, ತಾವು ಆದಷ್ಟು ಸಾಧ್ಯ ಆದಷ್ಟು ವರ್ಧಿಸಿಕೊಳ್ಳುವಲ್ಲಿ ತಾವು ಪ್ರಯತ್ನಿಸಬೇಕಂತ ಹೇಳ್ತಾ, ಹಾಗೆ ತಾವು ಏನು ಹೇಳಿದ್ರೆ ಈಗ ಆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ನಾವಿಬ್ಬರು ಪ್ರತಿಬದ್ಧರಾಗಿದ್ದೇವೆ. ಹಾಗೆಯೇ ಪಾಲಕರು ಕೂಡ ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ, ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ. ದೇಣಿಗೆ ಕೂಡ ಈ ಸಂದರ್ಭದಲ್ಲಿ ಈ ಹೇಳಿದ್ರೆ 23-24 ಸಾವಿರ ಒಂದು ಹಿಂದೆ ಇದೆ, ಒಂದು ಕೊಟ್ಟಿದೆ. ಪರಿಪೂರ್ಣ ಈ ಸಂದರ್ಭದಲ್ಲಿ ನಾನು ಹಾಗಾಗಿ ಎಲ್ಲ ಶಾಲಾ ಪೂರ್ವ ವಿದ್ಯಾರ್ಥಿಗಳ
ನೆನಪಾಯ್ತು ಈಗ. ಅಲ್ಲ ಈ ಸಲ ಬಂದ್ರು ಮತ್ತೆ ಇವ್ರು ಬಲ ಸಿಗ್ತದೆ. ಯಾಕಂತ ಹೇಳ್ತೇನೆ ಯಾಕೆ ಹೇಳಿ? ಅದು ಸರ್ ನಾನು ಒಬ್ಬನೇ ಸುಮಾರು ವರ್ಷಗಳ ಒಬ್ಬನೇ ಹೌದು, ಮಾಡ್ತಾ ಹೌದು. ಇದ್ದೆ. ಅಂದ್ರೆ ಇಲ್ಲಿ ಮತ್ತೊಬ್ರು ಇದ್ರು ಸರ್ಗೂ ಹೇಳಿದ ವಿಷಯ. ಹಾ. ಅವರು ನಮ್ಮ ಶಾಲೆನ ಸುಮಾರು ಅರ್ಧ ಮುಗಿಸ್ಬಿಡೋಣ ಹೌದು. ಮಾಡಿದ್ರು. ಮುಗಿಸ್ಬೇಕು. ಅದೇನೇನೋ ಮಾಡಿ ಮ್ಯಾನೇಜ್ ಮಾಡಿ ನಾನು ಬೋಧಿಸ್ತಾ ಇದ್ದೆ ಸರ್. ಹೌದು, ಯಾಕಂದ್ರೆ ಈಗ- ಯಾರ ಮಾತು ಕೇಳ್ತಿರ್ಲಿಲ್ಲ, ಯಾರು ಪಿಯವರು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಯಾರು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ಅವ್ರದೇ ಮಾಡ್ತಾ ಇದ್ರು. ಹೌದು. ಹಾಗಾಗಿ ಕೊನೆಗೆ ಅಂತ ಇವರೆಲ್ಲ ಬುದ್ಧಿ ಹೇಳಿದ್ದಾರೆ ಅವ್ರಿಗೆ, ಇವರು ಅವ್ರಿಂದ ಬುದ್ಧಿ ಹೇಳಿದ್ದಾರೆ, ಮೀಟಿಂಗ್ ಮಾಡ್ಕೊಂಡೆಲ್ಲ ಹೇಳಿದ್ದಾರೆ. ಯಾರು ಹೇಳಿದ್ರು ಒಂದೇ ನಮ್ಗೆ. ಯಾರು ಹೇಳಿದ್ರು ಒಂದೇ ತರ ಆಗಿತ್ತು. ಬಟ್ ನಮ್ಗೂ ಸ್ವಲ್ಪ ಹೊಟ್ಟೆ ಚೂರು ಆಗ್ತಿತ್ತ, ಏನ್ ಮಾಡುವಂತ ಪರಿಸ್ಥಿತಿ ಇರ್ಲಿಲ್ಲ. ನನ್ನ ಜೊತೆನೂ ಜಗಳ ಆಡ್ಕೊಂಡು ಹೀಗೆಲ್ಲ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಅದನ್ನೆಲ್ಲ ಮಾಡಿ ಎಷ್ಟು ನನ್ನ ಹತ್ರ ಸಾಧ್ಯ ಆಗ್ತಷ್ಟು ಶಾಲೆ ಮಕ್ಕಳ ಕಡೆ ಓದ್ಕೊಟ್ಟಿಗೆ ಪ್ರಯತ್ನ ಮಾಡ್ತಿದ್ದೆ. ಈಗ 2 ವರ್ಷದಿಂದ ಸರ್ ಬಂದಿದ್ದು, ಸರ್ ಹೋದ ವರ್ಷ ಇರ್ಲಿಲ್ಲ, ಅವ್ರಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಪ್ಸರ್ಕೊಂಡು ಶಾಲೆ ಹಾಕಿದ್ರು. ಈ ವರ್ಷ ನನ್ನ ಜೊತೆಗಿದ್ದಾರೆ. ಅವ್ರು ಬಂದಿದ್ದೆ ಸ್ವಲ್ಪ ಬಲ ಬಂದಿದೆ, ತುಂಬಾ ಬಲ ಬಂದಿದೆ. ಮತ್ತೆ ನಾವಿಬ್ರು ಕ್ಲಾಸ್ ಮೇಟ್ಸ್. ಹಾಗಾಗಿ ನಾವು ಮಾತಾಡ್ಕೊಂಡು ಇದ್ದಿ ಮಾಡುವ ಅಂತ ಹೇಳ್ಕೊಂಡು, ನನ್ಗೆ ಆಕ್ಚುಲಿ ಸರ್ ಹೇಳ್ಬೇಕು, ಈ ದುಡ್ಡಿನ ವ್ಯವಹಾರ ಅಂದ್ರೆ ಸ್ವಲ್ಪ ಹೆದರ್ತೇನೆ ನಾನು. ಆದ್ರೆ ಸರ್ ನಮ್ಗೆ ಧೈರ್ಯ ಕೊಟ್ರು, ಇಲ್ಲ ಏನಾಗುದಿಲ್ಲ ಮಾಡಿ ನೋಡುವ ಅಂತ ಹೇಳಿ ನಾವೆಲ್ಲಪ್ಪ ಹಳೆ ವಿದ್ಯಾರ್ಥಿಗಳನ್ನ ಪಾಲಕರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೀಗೆ ಮಾಡಿದ್ದೀವಿ. ಹಾಗಾಗಿ ಸರ್ ಸಿಲ್ವಸಿತ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಸರ್ ಅಭಿಮಾನ ವ್ಯಕ್ತಪಡಿಸಕ್ಕೆ ನಾವು ಅಕಸ್ಮಾತ್ತಾಗಿ ಇಲ್ಲಿ ಬರ್ಬೇಕು ಸರ್, ನಾನು ಹೆಚ್ಚುವರಿ ಆಗಿ ಬಂದವರು. ಆದ್ರೆ ಲೋಕಲ್ಲೇ ನಾವು ಇಲ್ಲಿ ಓಡಾಡದೆ ನಮ್ಮ ಮಿಸಸ್ ಕೂಡ ಶಾಲೆಯಲ್ಲಿ ಹೌದು, ಇಲ್ಲೇ ಈ side ಗೆ ಇರ್ತಾರೆ. ಹಾಗಾಗಿ ಬಹಳ ಪರಿಚಿತ ಜನ, ಬಹಳ ಜನ ಇದ್ದಾರೆ, ಬಹಳ ಸಹಕಾರ ಕೊಟ್ಟು ಇಲ್ಲಿ ಇದ್ದಾರೆ. ನೇಡಿ ಕೊಟ್ಟವರು, ಸಂಜಯ್ ಹಾಜರ್ ಇದ್ದಾರೆ, ಇವರು ಇದ್ದಾರೆ, ಆಮೇಲೆ ಅವರು ಜಯಂತ್ ನಾಯ್ಕ ಎಲ್ಲ ಇಲ್ಲಿ ಇದ್ದಾರೆ. ಅವ್ರ ಮಕ್ಕಳಿಗೆ ಶಾಲೆ ಬರೋ ಶುರುವಾಗಿ ನಮಗೆ ಪರಿವರ್ತಕ ಕೊಟ್ಟಿದ್ದಾರೆ. ಇನ್ನೊಬ್ರು ಶಾಲೆಯಿಂದ ಹೊರಗಿನ ಆಚೆಯ ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿದ್ರು. ಹಾಗಾಗಿ ಕೇಳುವ ಮನಸ್ಸಿದೆ, ನಾವು ಕೇಳ್ತೇವೆ, ಅವ್ರು ಕೊಡುವ ಮನಸ್ಸಿದೆ. ಇನ್ನು ಮುಂದೆ ಕೂಡ ಸರ್ ನಾವು ದಾರಿಗಳು ಒಟ್ಟುಗೂಡಿಸಿ ಶಾಲೆಯ ವೃತ್ತವನ್ನು ಮಾಡಬೇಕು ಅನ್ನೋದನ್ನ ಆಲೋಚನೆ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಮಹಾಗಣಪತಿ ನಮಗೆ ಅದನ್ನ ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಾವು ಇದುವರೆಗೆ ನಮ್ಮ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತರು ಒಳ್ಳೆಯ ಅಭಿಪ್ರಾಯವನ್ನ ಒಳ್ಳೆ ಧೈರ್ಯತರವಾಗಿ ಹುರಿದುಂಬಿಸುವಾಗಿ ನಾವು ಏನು ಮಾತಾಡಿದ್ರಿ, ನಮ್ಗೆ ಬಹಳ ಖುಷಿ ಆಯ್ತು. ಎಲ್ಲ ಪಾಲಕರು ನಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಹಾಗೆ ನಾವೇನು ಏನ್ ಸಣ್ಣ ಪುಟ್ಟ ಕಂಪ್ಯೂಟರ್ ಕಂಪೌಂಡ್ ಪೂರ್ಣ ಮತ್ತೊಂದು ಇನ್ನೊಂದಿದೆ ವರಾಂಡ ವಿಸ್ತರಣೆ ಒಂದಿದೆ, ಅದು ಆಗ್ಲಿಕ್ಕಿಲ್ವೇ ಅಷ್ಟೇ. ಒಂದು ವಿಸ್ತರಣೆ 2 ಫುಟ್ ವರಾಂಡ ಆಚರಣೆ ಮಾಡಿದ್ರೆ ಅದು ಎಲ್ಲಾ ಕಾರ್ಯಕ್ರಮಗಳು ನಾವು ಕೂತ್ಕೊಂಡು ಮಾಡುವ ಒಂದು ಹಂತ ವಿಚಾರ, ಅದು ಶಾಸಕರ ಲೆವೆಲ್ನಲ್ಲಿ ನಮ್ಮ ಮನುಷ್ಯರ ಲೆವೆಲ್ನಲ್ಲಿ ಆಗ್ಬೇಕಾಗಿದೆ. ಅದು ನಾವೆಲ್ಲ ಕೂಡಿ ಹೋರಾಟ ಮಾಡ್ತೀವಿ. ತಾವು ಕೂಡ ಏನಾದ್ರು ಸಹಕಾರ ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಸರ್ಗೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಅಧ್ಯಕ್ಷರು ಅವ್ರು ಯಾವಾಗೂ ಮೌನವಾಗಿ ಇಟ್ಕೊಂಡೆ ಕೆಲಸ ಗುರುತಿಸುವಂತವ್ರು, ಮಾತಿಲ್ಲ, ಅವ್ರು ಮಾತು ಕೆಲಸ ಮಾತು ಕಡಿಮೆ, ಕೆಲಸ ಹೆಚ್ಚು. ಹಾಗಾಗಿ ಮಾತಾಡೋದಿಲ್ಲ, ಅವರು ಕೆಲಸ ಮಾಡಿ ತೋರಿಸ್ತಾರೆ. ಯಾವುದೇ ಕೆಲಸಕ್ಕೆ ಹೊರಟು ಕೂಡ ಅವ್ರು ನಮ್ಮ ಬೆನ್ನಿಂದ ಇದ್ದಾರೆ. ನಮಗೆ ಮುಂದೆ ನಾವು ಬರ್ತೀವಿ, ನೀವೇನು ಎದುರುಗಡೆ ನಮ್ಗೆ ಹೇಳ್ಕೊಡುವಂತ ಅವರು ಮತ್ತು ಅವ್ರ ತಂಡ, ನಮ್ಮ ಎಲ್ಲ SDMC ತಂಡದವರು, ಹಾಗೆ ಪಾಲಕರು. ಇಲ್ಲಿ ಏನಾಗಿ SDMC ಅವರು ಪಾಲಕರು ಎಲ್ಲ ಒಂದೇ ಆಗಿದ್ದಾರೆ. ಹಾಗೆ ಮಕ್ಕಳ ಸಂಘದಿಂದ ಅವರೇ SMC ಸಲ್ಲಿಸಿದ್ದಾರೆ, ಅವರೇ ಪಾಲಕರಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ನಮ್ಮ SDMC ಅಧ್ಯಕ್ಷರಿಗೆ ಗಣಪತಿ ನಾಯಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿವರೆಗೆ ಸಭೆ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಿಂದ ಸಭೆ ಪೂರ್ಣಗೊಳ್ಳುವಂತ ಬಂದಿದೆ. ನಮ್ಮ ಸಭೆಯ ಅಧ್ಯಕ್ಷರು ಹಾಗೂ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಹೊನ್ನಾವರ ಶ್ರೀ ಕಿರಣ್ ಕುಮಾರ್ ಸರ್ ಅವರು ತಾಲೂಕು ಬಂದು ನಮ್ಮೊಂದಿಗೆ ಚರ್ಚೆ ಮಾಡಿ ನಮ್ಗೆ ಏನ್ ನಮ್ಮನ್ನೆಲ್ಲ ಏನು ಹುರಿದುಂಬಿಸಿ ನಮ್ಮ ಏನು ಬೇಡಿಕೆಗಳಿದೆ, ಏನು ಋಣಾತ್ಮಕ ಇದೆ, ಧನಾತ್ಮಕ ಇದೆ, ಚರ್ಚೆ ಮಾಡಿ ತಂದಿದ್ದಾರೆ. ನಮಗೆ ಧೈರ್ಯವನ್ನು ತುಂಬಿದ್ದಾರೆ ಅವರು. ಅವರಿಗೆ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಪರವಾಗಿ, ಊರಿನವರ ಪರವಾಗಿ, ಶಾಲೆ ಪರವಾಗಿ, ಶಾಲೆಯ ಮುದ್ದು ಮಕ್ಕಳ ಪರವಾಗಿ ನಮ್ಮ ಸರ್ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಹಾಗೆ 4 ದಿನಗಳ ಕಾಲ ನಮ್ಮ ಜೊತೆಗಿದ್ದು ನಮ್ಮವರೇ ಆಗಿದ್ದಾರೆ. ಅವರು ಮುಖ್ಯವಾಗಿ ವೇದಾಂತ ಅವರು ಮತ್ತೆ ನಮ್ಮ ಅಜಿತ್ ನಾಯ್ಕ ಅವರು ನಮ್ಮ ಜೊತೆಗೆ ನಮ್ಮವರೇ ಆಗ್ಬಿಟ್ಟು ಗಾಳಿಯಿಂದ ಮತ್ತೆ ಬರುದು. ಆದ್ರೆ ನೆನಪಿರ್ಲಿ, ನಾವು ಏನು ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದೀರಿ, ನಾವೇನು ನಮ್ಮ ಶಾಲೆಯಲ್ಲಿ ಹುಡುಕಿದ್ರೆ ನೀವು ಋಣಾತ್ಮಕ ಋಣಾತ್ಮಕವನ್ನು ಸ್ವೀಕಾರ ಮಾಡ್ತೇವೆ, ಋಣಾತ್ಮಕ ಪ್ರೀತಿಯಿಂದ ನಾವು ಅದನ್ನು ಮೆಚ್ಚಿಕೊಳ್ತೇವೆ ಅಂತ ಹೇಳ್ತಾ ತಮಗೆ ಸರ್ ತಮ್ಮಿಬ್ರಿಗೂ ನಾನು ಎಲ್ಲ ಪೂರ್ಣ ಪರವಾಗಿ ಶಾಲೆ ಮುಖ್ಯ ಶಿಕ್ಷಕ ಪರವಾಗಿ ನಾನು ಅದೇ ಧನ್ಯವಾದ.
ಹಾಗೆ ನಮ್ಮ ಎಸ್ಎಲ್ಸಿ ಅಧ್ಯಕ್ಷರು, ನಮ್ಮ ಹಿರಿಯ ವೈದ್ಯರು, ಹಾಗೆ ಇಲ್ಲಿ ಎಲ್ಲ ಅಧ್ಯಕ್ಷ ಸದಸ್ಯರು, ಎಲ್ಲ ಪಾಲಕ ಪೋಷಕರು ಕೂಡ ಈ ಸಂದರ್ಭದಲ್ಲಿ ಸಕಾಲದಲ್ಲಿ ಬಿದ್ದಿದ್ದಾರೆ. 2:30 ಬಹಳ ಖುಷಿಯಾದ ಸಂದರ್ಭ. 2:30 ತಾವು ಹಾಜರಿದ್ದೀರಿ. ನಮಗೂ ಕೂಡ ಈ ಶಾಲೆ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ಅವರು ಈ 4 ದಿನಗಳ ಕಾಲ ಏನ್ ಮಾಹಿತಿ ಬೇಕು ಎಲ್ಲವನ್ನು ಸರ್ ಅವರು ಒದಗಿಸಿದ್ದಾರೆ. ಅವರು ಅದಕ್ಕೆ 4 ದಿನ ಅಲ್ಲ, ಅದರ ಹಿಂದಿನ 14 ದಿನ ಸುಮಾರು 15 ದಿನ ತಯಾರಿ ಮಾಡ್ಕೊಂಡು ಬಹಳ ತರಬೇತಿ ಮಾಡ್ಕೊಂಡು ಮಾಡೋಣ. ನಮ್ಗೆ ಇವ್ರು ಕೊಡ್ತಾರೆ ಸಾಮಾಜಿಕ ಪರಿಸರ ಏನ್ ಮಾಡೋಣ ಏನು ಎಲ್ಲ ಮಾಡೋಣ. ನಾವು ಸುಮ್ಮನೆ ಬಾಯಲ್ಲಿ ಧೈರ್ಯ ಕೊಟ್ಟದ್ದು ಏನಲ್ಲ, ಬಾಯಲ್ಲಿ ಧೈರ್ಯ ಕೊಟ್ಟು ಒಂದು ಕಾರ್ಯಕ್ರಮ ಈಗ ಸಂಪನ್ನ ಸಂದರ್ಭದಲ್ಲಿ ನಮ್ಮೆಲ್ಲ ಪರವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಈ 4 ದಿನಗಳ ಕಾಲ ಇವತ್ತು ಕೂಡ ಈ ಚಾ ತಿಂಡಿ